Jai Hind, welcome to Classic Education YouTube channel. I am Mahesh Pundivish, a faculty member for Quantitative Aptitude. So, my dear students, ನಿಮಗೆಲ್ಲ ಗೊತ್ತೈತ್ರಿ RRB Group D exam 2025 ಸೊ ಕಂಪ್ಲೀಟ್ ಆಗೈತಿ ಮತ್ತು ಅದರದ ಕೀ ಆನ್ಸರ್ ರಿಲೀಸ್ ಮಾಡಿದಾರ್ರಿ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಭಾಳ ಒಳ್ಳೆ ಸ್ಕೋರ್ನ ಮಾಡಿದಾರ್ರಿ, ಎಸ್ಪೆಷಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ದಿಂತ್ರ. ಸೊ ಇವತ್ತು ನಾನು ಆ 101 ಶಿಫ್ಟ್ದ ಸೊ ಇಷ್ಟು ದಿವಸ ಯಾಕೆ ಕ್ಲಾಸ್ ಆಗಿರ್ಲಿಲ್ಲಪ್ಪ ಅಂತಂದ್ರೆ ದಿಸ್ ಇಸ್ ದಿ ರೀಸನ್. ಓಕೆ, ಸೊ ಆ 101 ಶಿಫ್ಟ್ದು ಕ್ವಶನ್ ಪೇಪರ್ಸ್ನ ನಾವು ಕಲೆಕ್ಟ್ ಮಾಡಿ ಅದನ್ನ ಟಾಪಿಕ್ ವೈಸ್ ಸಪರೇಟ್ ಮಾಡಿದ್ದೀವಿ. ಸೊ ಇವತ್ತು ನಾನು ಆ 101 ಶಿಫ್ಟ್ದ ಏನು ಅನಲೈಸಸ್ ಐತಿ, ಸೊ ಯಾವ ಟಾಪಿಕ್ ಮ್ಯಾಗ ಎಷ್ಟು ಕ್ವಶನ್ಸ್ ಬಂದಿದ್ದು, ಯಾವ ಟಾಪಿಕ್ ಮ್ಯಾಗ ಹೊಸ ಟೈಪ್ದು ಕ್ವಶನ್ಸ್ ಬಂದಿದ್ದು, ಓಕೆ, ಸೊ ಅದನ್ನೆಲ್ಲಾನು ಇವತ್ತಿನ ಕ್ಲಾಸ್ಗಳು ನಾವು ಚರ್ಚೆ ಮಾಡೋಣ್ರಿ. ಮತ್ತ ಈ 101 ಶಿಫ್ಟ್ದೇನ ಎಕ್ಸಾಮ್ಸ್ ಆಗಿದಾವ್ರಿ, 101 ಶಿಫ್ಟ್ದ ಏನು ಎಕ್ಸಾಮ್ಸ್ ಆಗಿದಾವ್ರಿ, ಇದನ್ನ ಆಲ್ರೆಡಿ ನಾವು ಟಾಪಿಕ್ ವೈಸ್ ಅಂತೂ ಸೆಪರೇಟ್ ಮಾಡೀವಿ. ಇದ್ರದ ಸೊಲ್ಯೂಷನ್ ನಾವು ಯೂಟ್ಯೂಬ್ ಒಳಗೆ ಕೊಡ್ಬೇಕಂತ ಮಾಡೀವ್ರಿ. ಓಕೆ, ಪ್ರತಿಯೊಂದು ಟಾಪಿಕ್ನ 2025 ಆಗಿರುವಂತ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಏನದಾವು ಅದರದ ಸೊಲ್ಯೂಷನ್, ಓಕೆ, ಟಾಪಿಕ್ ವೈಸ್ ನಾವು ಅದರದ್ದು ಸೊಲ್ಯೂಷನ್ ಈ ಯೂಟ್ಯೂಬ್ ಕ್ಲಾಸ್ ಒಳಗೆ ಮಾಡಿಸ್ಬೇಕಂತ ಮಾಡೀವ್ರಿ. ಓಕೆ, ಸೊ ಏನೆಲ್ಲ ಕಂಡೀಷನ್ ಐತ್ರಿ ಅದಕ್ಕೆ ನಾವು ಇವತ್ತ ಡಿಸ್ಕಸ್ ಮಾಡೋಣ್ರಿ. ಸೊ ಮೊದಲೇ ಮಾತ ನಾವು ರೀಸೆಂಟ್ಲಿ 2022 ಒಳಗಡೆ RRB ಗ್ರೂಪ್ ಡಿ ಎಕ್ಸಾಮ್ ಆಗೈತ್ರಿ. ಬಟ್ ಇದು ನೆನಪಿರಲ್ರಿ, 2019 ನೋಟಿಫಿಕೇಶನ್ ರೀ. ಬಟ್ ಕೋವಿಡ್ ಆಗೋದ್ದಿಂತ ಅದು ಎಕ್ಸಾಮ್ ಪೋಸ್ಟ್ಪೋಂಡ್ ಆಗಿ ಅದು 2022 ಒಳಗೆ ಅದು ಎಕ್ಸಾಮ್ ಕಂಡಕ್ಟ್ ಆಗಿತ್ರಿ. 2019 ಒಳಗಡೆ ಸ್ವಲ್ಪ ಶಿಫ್ಟ್ ಕಂಡಕ್ಟ್ ಆಗಿದ್ದು ರೀ. ಬಟ್ ಉಳಿದ ಎಕ್ಸಾಮ್ಸ್ ನಾವು ಏನ್ ಮಾಡ್ಯಾರ್ರಿ ಆಫ್ಟರ್ ಕೋವಿಡ್ ಕಂಡಕ್ಟ್ ಮಾಡ್ಯಾರ್ರಿ. ಸೊ 2022 ಕ್ವಶನ್ ಪೇಪರ್ ಅನಲೈಸಿಸ್ ನಾವು ಮಾಡಿದಾಗ ಅಲ್ಲಿ ಇರುವಂತ ಕ್ವಶನ್ಸ್ ನಾವು ನೋಡಿದಾಗ ಅದರ ನೆಕ್ಸ್ಟ್ ನೋಟಿಫಿಕೇಶನ್ ಆಗಿದ್ದಾನೆ 2025. ಸೊ RRB ಗ್ರೂಪ್ ಡಿ ಎಕ್ಸಾಮ್. ಸೊ ಇಲ್ಲಿ ಕ್ವಶನ್ ಏನೇನ್ ಅನಲೈಸಿಸ್ ಐತಿ ಅದನ್ನ ನಾನು ಇಲ್ಲಿ ಮಾಡೀನಿ. ಸೊ ಈಗ ನನಗೆ ನೀವು ಕೇಳುದಾದ್ರ ಸರ್ 2022 ನೀವು ಕ್ವಶನ್ ಪೇಪರ್ಸ್ ನೋಡಿರಿ ಮತ್ತು 2025 ನಾನು ಎಲ್ಲಾ ಕ್ವಶನ್ ಪೇಪರ್ಸ್ ನ ನೋಡಿನ್ರಿ. ಅಷ್ಟು ಕ್ವಶನ್ಸ್ ಏನ್ ಸಾಲ್ವ್ ಮಾಡಿಲ್ರಿ ನಾನು, ಬಟ್ ಕ್ವಶನ್ ಓದಿದ ಮೇಲೆ ನಮಗ್ ಗೊತ್ತಾಗ್ತೈತ್ರಿ ಇದು ಯಾವ ಲೆವೆಲ್ ಐತ್ ಅಂತ ಹೇಳಿ. ಸೊ ಡಿಫಿಕಲ್ಟಿ ಲೆವೆಲ್ ನೋಡುದಾದ್ರೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ 2025 ಒಳಗಡೆ ಸ್ವಲ್ಪ ಪರ್ಸೆಂಟೇಜ್ ವೈಸ್ ಅಂತ ಹೇಳುದಾದ್ರೆ ಒಂದು 15%, ಓಕೆ, ಒಂದು 15% ಏನಿತ್ತಲ್ಲ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಆಗೈತ್ರಿ. ಓಕೆ, ಸೊ ಬೇಸಿಕಲಿ ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಆಗೈತ್ ಅನ್ನೋದಕ್ಕಿಂತ ಸ್ವಲ್ಪ ಟೈಪ್ ಆಫ್ ಕ್ವಶನ್ಸ್ ಏನದಾವಲ್ಲ ಸೊ ಅದು ಸ್ವಲ್ಪ ಚೇಂಜ್ ಆಗೈತ್ರಿ. ಓಕೆ, ಸೊ ಒಂದಿಷ್ಟು ಏನ್ ಪಾಯಿಂಟ್ ನ ಅಬ್ಸರ್ವೇಷನ್ ನಾವು ಮಾಡಿವಂತಂದ್ರ ಈ 2025 ಒಳಗಡೆ ಗ್ರೂಪ್ ಡಿ ಎಕ್ಸಾಮ್ಸ್ ಒಳಗಡೆ ಕೆಲವೊಂದು ಕ್ವಶನ್ಸ್ ನ ಏನ್ ಮೊದಲ SSC ಒಳಗೆ ಸ್ಪೆಸಿಫಿಕ್ಲಿ ಕೇಳ್ತಿದ್ರು ಆ ಕ್ವಶನ್ಸ್ ನ ಈಗ RRB ಗ್ರೂಪ್ ಡಿ ಒಳಗ ಕೇಳಿದಾರ್ರಿ. ಓಕೆ, ಸೊ ಅದು ಯಾವ್ಯಾವ ಟಾಪಿಕ್ಸ್ ನ ಕೇಳಿದಾರ್ರಿ ಅದನ್ನು ನಾನು ಡಿಟೇಲ್ ಆಗಿ ಅನಾಲಿಸಿಸ್ ನ ಅದ್ರ ಬಗ್ಗೆ ನಾವು ಮಾಡೋಣಂತ್ರಿ. ಓಕೆ, ಸೊ ಆಮೇಲೆ ನ್ಯೂ ವೆರೈಟೀಸ್ ಆಫ್ ಕ್ವಶನ್ಸ್ 2025 ಒಳಗೆ ಕೇಳ್ಯಾರ್ರಿ. ಬಟ್ ಕೆಲವೊಂದು ಟಾಪಿಕ್ಸ್ ದಿಂತ್ರ ಏನ್ 2022 ಒಳಗೆ ಕೇಳಿದ್ರು ಸೊ ಈ ಸಲ 2025 ಒಳಗಡೆ ಅಲ್ಲಿದಿಂತ್ರ ಕ್ವಶನ್ಸ್ ಬಂದಿಲ್ಲ. ಸೊ ಹಿಂಗೂ ಆಗಿದಾವ್ರಿ, ಕೆಲವೊಂದು ಟಾಪಿಕ್ಸ್ ದಾಗ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಾರ್ರಿ. ಇನ್ನು ಕೆಲವೊಂದು ಟಾಪಿಕ್ಸ್ ಒಳಗ 2022 ಒಳಗೆ ಏನು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ರಲ್ಲ ಸೊ ಆ ಇಂಪಾರ್ಟೆನ್ಸ್ ಈ ಸಲ ಬಹಳ ಕಡಿಮೆ ಮಾಡಿದಾರ್ರಿ. ಓಕೆ, ಸೊ 1 by 1 ಟಾಪಿಕ್ ನ ನಾವು ಡೀಟೇಲ್ ಆಗಿ ಇವತ್ತಿನ ಕ್ಲಾಸ್ ಒಳಗೆ ನಾವು ಅನಾಲೈಸಿಸ್ ಮಾಡೋಣ್ರಿ. ಸೊ ಫಸ್ಟ್ ಪಾಯಿಂಟ್ ನಂಬರ್ ಸಿಸ್ಟಮ್. ಓಕೆ, ಸೊ ನಂಬರ್ ಸಿಸ್ಟಮ್ 2022 ಒಳಗಡೆ ಟೋಟಲಿ 94 ಕ್ವಶನ್ಸ್ ಬಂದಿದ್ದು ರೀ. ಓಕೆ, ಸೊ ಈ 94 ಕ್ವಶನ್ಸ್ ಒಳಗಡೆ ಈಗ ನಿಮಗೆಲ್ಲ ಗೊತ್ತೈತ್ರಿ ಇದು ಒಂದು ಬಹಳ ದೊಡ್ಡ ಟಾಪಿಕ್ ಇದೆ. ಯಾಕಂದ್ರ ಇದ್ರೊಳಗ ಬಹಳಷ್ಟು ಸಬ್ ಟಾಪಿಕ್ಸ್ ಬರ್ತಾವ್ರಿ ಮತ್, ಹೌದಿಲ್ರಿ. ಸೊ ಒಂದು ಡಿವಿಸಿಬಿಲಿಟಿ ರೂಲ್. ಓಕೆ, ಡಿವಿಸಿಬಿಲಿಟಿ ರೂಲ್. ಸೊ ಇಲ್ಲಿ ಏನ್ ಮಾಡ್ತಾನ್ರಿ ಅವ, ಓಕೆ, ಒಂದು ನಂಬರ್ ಕೊಡ್ತಾನ್ರಿ, 4 ಆಪ್ಷನ್ಸ್ ಕೊಟ್ಟು
ಈ 4 ಆಪ್ಷನ್ಸ್ ಒಳಗಡೆ ಯಾವ ಸಂಖ್ಯೆ 7ರಲ್ಲೇ ಭಾಗ ಆಗ್ತೈತಿ ಅಂತ ಕೇಳ್ತಾನ್ರಿ. ಓಕೆ, ಸೊ ವಿಚ್ ನಂಬರ್ ಈಸ್ ಡಿವಿಸಿಬಲ್ ಬೈ 7 ಅಂತ ಕೇಳ್ತಾನ್ರಿ. ಓಕೆ, ಇದಕ್ಕೆ 4 ಆಪ್ಷನ್ಸ್ ಕೊಡ್ತಾನ್ರಿ. ಎ, ಬಿ, ಸಿ, ಡಿ ಈ ರೀತಿ ಕೇಳ್ತಾನ್ರಿ. ಓಕೆ, ಅಥವಾ ಇಲ್ಲಿ 8 ಕೇಳ್ತಾನ್ರಿ. ಓಕೆ, ಡಿವಿಸಿಬಿಲಿಟಿ ಆಫ್ 8 ಕೇಳ್ತಾನ, 6 ಕೇಳ್ತಾನ, 9 ಕೇಳ್ತಾನ, 11 ಕೇಳ್ತಾನ, 90 ಕೇಳ್ತಾನ, 88 ಕೇಳ್ತಾನ, 12 ಕೇಳ್ತಾನ, 72 ಕೇಳ್ತಾನ. ಓಕೆ, ಸೊ ಇಷ್ಟೆಲ್ಲ ಡಿವಿಸಿಬಿಲಿಟಿ ರೂಲ್ಸ್ ಅವನು ಈ ಸಲ ಕೇಳಿದಾನ್ರಿ. ಈಗ ನೀವು ಅನ್ಬೋದು ಸರ್, ಈ 72 ಡಿವಿಸಿಬಿಲಿಟಿ ರೂಲ್ ಹೆಂಗ್ ಕೇಳನ್ರಿ ಅವ, ಅಥವಾ 12 ಡಿವಿಸಿಬಿಲಿಟಿ ರೂಲ್ ಏನೋ ಮಾಡ್ಬೋದು ಬಿಡ್ರಿ, ಬಟ್ 88 ಡಿವಿಸಿಬಿಲಿಟಿ ರೂಲ್ ಹೆಂಗ್ ಮಾಡೋದ್ರಿ? ಹೌದೇನಿಲ್ರಿ? ಆಮೇಲೆ ಕೆಲವೊಂದು ಕ್ವಶನ್ಸ್ ಒಳಗೆ 41 ಕೇಳಿದಾನ್ರಿ. ಸೊ 41 ಡಿವಿಸಿಬಿಲಿಟಿ ರೂಲ್ ಕೇಳಿದಾನ್ರಿ, ರೈಟ್? ಸೊ ಕೆಲವೊಂದು ಕ್ವಶನ್ ಪೇಪರ್ ಒಳಗಡೆ 37 ಕೇಳಿದಾನ್ರಿ. ಓಕೆ, ಇವೆಲ್ಲ ಏನದಾವ್ರಿ, ಕೆಲವೊಂದಿಷ್ಟ ಕಂಡೀಷನ್ ಬೇಸ್ಡ್ ಡಿವಿಸಿಬಿಲಿಟಿ ರೂಲ್ ಅದಾವ್ರಿ. ಸೊ ಅವನಿಗೆ ಕೇಳಬಹುದ್ರಿ. ಅದನ್ನ ಯಾವ ತರ ನಾವು ಸಾಲ್ವ್ ಮಾಡ್ಬೇಕು ಅನ್ನೋದು ನಾವು ನೆಕ್ಸ್ಟ್ ಕ್ಲಾಸ್ ಒಳಗೆ ಅದನ್ನ ನೋಡ್ಕೊಳ್ಳೋಣ. ನಾ ಹೇಳ್ತೇನೆ ನಿಮಗೆ ಎಲ್ಲಾನು. ಓಕೆ, ನಿಮಗ ಫಸ್ಟ್ ನಾನು 2 ದಿಂತ್ರ, ಓಕೆ 2 ದಿಂತ್ರ 11 ವರೆಗೂ ಡಿವಿಸಿಬಿಲಿಟಿ ರೂಲ್, ಅಥವಾ 2 ದಿಂತ್ರ 12 ಅನ್ಕೋರಿ, 12 ತನ ಡಿವಿಸಿಬಿಲಿಟಿ ರೂಲ್ ನಾನು ನಿಮಗೆ ಮಾಡಿಸ್ತೇನ್ರಿ. ಸೊ ಆಮೇಲೆ ಸ್ಪೆಷಲ್ ಡಿವಿಸಿಬಿಲಿಟಿ ರೂಲ್ಸ್ ಅದಾವ್ರಿ. ಫಾರ್ ಎಕ್ಸಾಂಪಲ್ 13 ಮತ್ತು 17. ಓಕೆ, ಅದ್ರ ನೆಕ್ಸ್ಟ್ ನಾ ನಿಮಗ ಉಳಿದ ಡಿವಿಸಿಬಿಲಿಟಿ ರೂಲ್ಸ್ ನ ಹೇಳ್ಕೊಡ್ತೇನ್ರಿ. 88 ಏನಾಗ್ತೈತಿ, ಓಕೆ 41 ಏನಾಗ್ತೈತಿ, 72 ಏನಾಗ್ತೈತ್ರಿ, 90 ಏನಾಗ್ತೈತಿ. ಸೊ ಇವಕ್ಕ ಸ್ಪೆಷಲ್ ಕೇಸಸ್ ಅಂತ ನಾವು ಕರಿತೀವಿ. ಓಕೆ, ಹಂಗ ಲಿಮಿಟೆಡ್ ನಂಬರ್ಸ್ ಅದಾವ್ರಿ. ಓಕೆ, ನೀವು ಒಂದ್ ಥಿಂಗ್ ಅರ್ಥ ಮಾಡ್ಕೋರಿ, ಇಲ್ಲಿ ಯಾವ್ದು ಒಂದು ಕ್ವಶನ್ ಅವ್ರು ಕೇಳ್ತಿದಾರಂತಂದ್ರ ಅದ್ರ ಹಿಂದ್ಗಡೆ ಒಂದು ರೀಸನ್ ಇರ್ತೈತ್ರಿ. ಓಕೆ, ಸೊ ಸುಮ್ನೆ ಯಾವ್ದು ಒಂದು ಕ್ವಶನ್ ರ್ಯಾಂಡಮ್ಲಿ ಫಾರ್ಮ್ ಮಾಡಕ್ ಬರಂಗಿಲ್ರಿ. ಓಕೆ, ಅದ್ರ ಹಿಂದೆ ಏನಾದ್ರೂ ಒಂದು ಲಾಜಿಕ್ ಇರ್ತೈತ್ರಿ. ಓಕೆ, ಸೊ ಅದು ಲಾಜಿಕ್ ಬೇಸ್ಡ್ ಕಂಡೀಷನ್ ಅಥವಾ ಕಂಡೀಷನ್ ಬೇಸ್ಡ್ ಡಿವಿಸಿಬಿಲಿಟಿ ರೂಲ್ಸ್ ಏನದಾವಲ್ಲ ಅವ್ನು ನಿಮಗೆ ಅವ್ರಿಗೆ ಕೇಳ್ತಾರೆ. ಓಕೆ, ಯಾವ್ದು ಎದಕ್ ನಿಮಗ ಕ್ವಶನ್ ಕೇಳಕ್ ಬರಂಗಿಲ್ರಿ, ರೈಟ್? ಸೊ ಅದ್ರ ಹಿಂದೆ ಎಲ್ಲ ಕಂಡೀಷನ್ಸ್ ಅದಾವ್ರಿ. ಅವ್ 88 ಕೇಳಾಕತ್ತಾನ ಅಂತಂದ್ರ ಅದ್ರ ಹಿಂದೆ ರೀಸನ್ ಐತ್ರಿ. 88 ಯಾಕೆ ಕೇಳಾಕತ್ತಾನ? ಸೊ ಯಾಕೆ ಕೇಳಾಕತ್ತಾನಂದ್ರ 88 ನ ನಾವು ಏನಂತ ಬರೀಬಹುದ್ರಿ, ಇದನ್ನ 11 8 ಅಂತ ಬರೀಬಹುದು. ಅಂದ್ರೆ ಯಾವ ಸಂಖ್ಯೆ 8ರಲ್ಲೇ ಭಾಗ ಆಕೈತಿ ಮತ್ತು 11ರಲ್ಲೇನು ಭಾಗ ಆಕೈತಿ, ಆ ಸಂಖ್ಯೆ 88ರಲ್ಲೇ ಭಾಗ ಆಕೈತಿ. ಸೊ ಈ ತರ ಇರ್ತೈತ್ರಿ. ಈಗ 12 ಹಂಗ ಕೇಳುದಿಲ್ರಿ ಅವ, ಇದು 4th ರೀಸನ್ ಐತ್ರಿ. ಅಂದ್ರೆ ಯಾವ ಸಂಖ್ಯೆ 3ರಲ್ಲೇ ಭಾಗ ಆಕೈತಿ ಮತ್ತು 4ರಲ್ಲೇ ಭಾಗ ಆಕೈತಿ, ಆ ಸಂಖ್ಯೆ 12ರಲ್ಲೇ ಭಾಗ ಆಕೈತ್ರಿ. ಸೊ ಈ ರೀತಿ ಕಂಡೀಷನ್ ಬೇಸ್ಡ್ ಡಿವಿಸಿಬಿಲಿಟಿ ರೂಲ್ಸ್ ನಾವು ಕೇಳ್ತಾನ್ರಿ. ಓಕೆ, ಸುಮ್ನೆ ಯಾವುದೋ ಒಂದು ಡಿವಿಸಿಬಿಲಿಟಿ ರೂಲ್ ಕೇಳಕ ಬರಂಗಿಲ್ರಿ. ಸೊ ಇಲ್ಲಿದಿಂತ್ರ ಡಿವಿಸಿಬಿಲಿಟಿ ರೂಲ್ ದಿಂತ್ರ ನಿಮಗ ಎಕ್ಸಾಮ್ಸ್ ಒಳಗಡೆ ಕ್ವಶನ್ಸ್ ನ ಕೇಳಿದಾರ್ರಿ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಪ್ರೈಮ್ ನಂಬರ್ಸ್. ಓಕೆ, ಸೊ ಪ್ರೈಮ್ ನಂಬರ್ಸ್ ಮ್ಯಾಗ ಬಹಳ ಕ್ವಶನ್ಸ್ ಬಂದವ್ರಿ. ಓಕೆ, ಸೊ 431ದಿಂತ್ರ 490 ಒಳಗ ಎಷ್ಟು ಪ್ರೈಮ್ ನಂಬರ್ಸ್ ಅದಾವು? 1 ಐತೋ, 2 ಐತೋ, 3 ಐತೋ, ಏನು ಒಂದು ಪ್ರೈಮ್ ನಂಬರ್ ಇಲ್ಲ? ಈ ರೀತಿ ಕ್ವಶನ್ಸ್ ನ ಬಹಳ ಕೇಳ್ಯಾರ್ರಿ. ಇದು ಮೊದಲು ಕೇಳ್ತಿದ್ರಿ 2022 ಇಲ್ಲಿದಿಂತ್ರ ಕ್ವಶನ್ಸ್ ಕೇಳ್ಯಾರ್ರಿ. ಬಟ್ ಹಾರ್ಡ್ಲಿ ನಿಮಗ ಎಲ್ಲಾ ಸೇರಿ ಎಲ್ಲಾ ಶಿಫ್ಟ್ ಸೇರಿ 5ದಿಂದ 6 ಕ್ವಶನ್ಸ್ ನ ನೋಡಕ್ ಸಿಗ್ತಾವ್ರಿ ನಿಮ್ಗೆ. ಬಟ್ ಈ ಸಲ ಸ್ವಲ್ಪ ಇದ್ರ ಮ್ಯಾಗ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೇನ್ರಿ. ಈ ಸಲ ಓವರ್ ಆಲ್ ಕ್ವಶನ್ ಪೇಪರ್ಸ್ ನೋಡಿದ್ರಿ ಅಂತಂದ್ರೆ 10ದಿಂದ 12 ಕ್ವಶನ್ಸ್ ಏನದಾವ್ರಿ ಈ ಪ್ರೈಮ್ ನಂಬರ್ಸ್ ಬೇಸ್ಡ್ ಮ್ಯಾಗ ಕೇಳ್ಯಾನ್ರಿ. ಓಕೆ, ಸೊ ಒಂದು ನಂಬರ್ಸ್ ಹೇಳ್ತಾನ್ರಿ ಅವ. ಈಗ ಹೇಳಿದ್ನಲ್ಲ 431ದಿಂದ 450 ತನ. ಸೊ ಎಷ್ಟು ಪ್ರೈಮ್ ನಂಬರ್ಸ್ ಅದಾವು ಅಂತ ಈ ರೀತಿ ಕ್ವಶನ್ಸ್ ನಾವು ಈ ಸಲ ಕೇಳಿದನ್ರಿ. ಓಕೆ, ಸೊ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಐತ್ರಿ ನಂಬರ್ ಸಿಸ್ಟಮ್ ಒಳಗಡೆ. ಓಕೆ, ಸೊ ಡಿವಿಸಿಬಿಲಿಟಿ ರೂಲ್ ಆತ್ರಿ, ಪ್ರೈಮ್ ನಂಬರ್ಸ್ ಆತ್ರಿ. ಅದ್ರ ನೆಕ್ಸ್ಟ್ ನಿಮ್ಗ ಯೂನಿಟ್ ಡಿಜಿಟ್ ಮ್ಯಾಗ ಕೇಳನ್ರಿ. ಯೂನಿಟ್ ಡಿಜಿಟ್ ಕೊನೆ ಸಂಖ್ಯೆ ಅಂತ ನಾವೇನ್ ಕರಿತೀವಿ, ಯೂನಿಟ್ ಡಿಜಿಟ್. ಓಕೆ, ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ ಐತ್ರಿ. ಪ್ಲಸ್ ಸಿಂಪಲ್ ಐತ್ರಿ, ಹಂಗತಾಪ್ರ ಏನ್ ಬಹಳ ಡಿಫಿಕಲ್ಟ್ ಇಲ್ಲ. ಸೊ ಇನ್ನೊಂದು ಥಿಂಗ್ ಏನಂದ್ರ ಈ ಸಲ ನಂಬರ್ ಆಫ್ ಫ್ಯಾಕ್ಟರ್ಸ್ ಮ್ಯಾಗ ಕ್ವಶನ್ಸ್ ಬಂದಿಲ್ರಿ. ಓಕೆ, ನಂಬರ್ ಆಫ್ ಫ್ಯಾಕ್ಟರ್ಸ್ ಮ್ಯಾಗ ಕ್ವಶನ್ಸ್ ಬಹಳ ಕಡಿಮೆ ಬಂದವ್ರಿ. ಓಕೆ, ಮೊದಲ 2022 ನಂಬರ್ ಆಫ್ ಫ್ಯಾಕ್ಟರ್ಸ್ ಮ್ಯಾಗ ಅವ ಕ್ವಶನ್ ಕೇಳಿದ್ರಿ. ಸೊ ಈ ಸಲ ನಂಬರ್ ಆಫ್ ಫ್ಯಾಕ್ಟರ್ಸ್ ಬೇಸ್ಡ್ ಮ್ಯಾಗ ಬಹಳ ಅಂದ್ರ ಬಹಳ ಕಡಿಮೆ ಕ್ವಶನ್ಸ್ ನ ಅವನು ನಿಮ್ಗ ಕೇಳಿದನ್ರಿ. ಓಕೆ, ಅದ್ರ ನೆಕ್ಸ್ಟ್ ಓಕೆ ಈ ಟಾಪಿಕ್ ಮ್ಯಾಗ ಯೂನಿಟ್ ಡಿಜಿಟ್ ಆತ್ರಿ, ಡಿವಿಸಿಬಿಲಿಟಿ ರೂಲ್ ಆತ್ರಿ, ನಂಬರ್ ಆಫ್ ಫ್ಯಾಕ್ಟರ್ಸ್ ಆತ್ರಿ, ಪ್ರೈಮ್ ನಂಬರ್ಸ್ ಆತ್ರಿ. ಓಕೆ, ಸೊ ಅದರ ನೆಕ್ಸ್ಟ್ ನಂಬರ್ ಆಫ್ ಝೀರೋಸ್
ಇಲ್ಲಿದಿಂತ್ರನು ಕ್ವಶನ್ಸ್ ಬಹಳ ಕಡಿಮೆ ಬಂದಾವ್ರಿ. ನಂಬರ್ ಆಫ್ ಜೀರೋಸ್ ಬೇಸ್ಡ್ ಮ್ಯಾಗ. ಓಕೆ, ಇಲ್ಲಿದಿಂತ್ರನು ಕ್ವಶನ್ಸ್ ಬಹಳ ಕಡಿಮೆ ಬಂದಾವು. ಆಲ್ಮೋಸ್ಟ್ ಒಂದೆರಡು ಅಷ್ಟ ಬಂದಾವ್ರಿ. ಆಮೇಲೆ ಫೇಸ್ ವ್ಯಾಲ್ಯೂ ಮತ್ತ ಫೇಸ್ ವ್ಯಾಲ್ಯೂ, ಓಕೆ, ಪ್ಲೇಸ್ ವ್ಯಾಲ್ಯೂ ಇದ್ರ ಮ್ಯಾಗ ಆಲ್ಮೋಸ್ಟ್ ಕ್ವಶನ್ ಬಂದಿಲ್ರಿ. ಓಕೆ, ಆಲ್ಮೋಸ್ಟ್ ಇದ್ರ ಮ್ಯಾಗ ಕ್ವಶನ್ಸ್ ಬಂದಿಲ್ರಿ. ಮೊದಲ ಈ ರೀತಿ ಕ್ವಶನ್ಸ್ ಕೇಳ್ತಿದ್ದವ. ಸೊ ಈ ಸಲ ಅವನು ಇವತ್ತರ ಯಾವ್ದ್ರ ಮ್ಯಾಗೂ ಕ್ವಶನ್ಸ್ ಅವನ ಕೇಳಿಲ್ಲ. 2022 ಒಳಗಡೆ ಕೇಳಿದ್ರೆ. ಸೊ ಬೇಸಿಕಲಿ ಏನ್ ಕ್ವಶನ್ಸ್ ಬಂದಾವಲ್ಲ, ಡಿವಿಸಿಬಿಲಿಟಿ ರೂಲ್, ಓಕೆ, ಅದಾದ್ಮೇಲೆ ಪ್ರೈಮ್ ನಂಬರ್ಸ್, ಯೂನಿಟ್ ಡಿಜಿಟ್, ಇವತ್ತರ ಮ್ಯಾಗ ಸ್ವಲ್ಪ ಕ್ವಶನ್ಸ್ ಏನೈತ್ರಿ ಜಾಸ್ತಿ ಬಂದಾವ್ರಿ. ಓಕೆ, ಆಮೇಲೆ ಈ ಡಿವಿಸಿಬಿಲಿಟಿ ರೂಲ್ ಒಳಗೂ ಅವ್ನು ಏನ್ ಮಾಡ್ಯಾನ್ರಿ, ಒಂದ ಪಾರ್ಟ್ ನಿಮಗೆ ಯಾವ ರೀತಿ ಕೊಟ್ಟಾನಂದ್ರ 4,000 4,000 ಅಥವಾ 4,000 ಅಥವಾ 5,000ದಾಗ, ಓಕೆ, ಇಲ್ಲಿ ಎಷ್ಟು ಸಂಖ್ಯೆ 2ರ್ಲೆ 3ರ್ಲೆ 4ರ್ಲೆ ಮತ್ತು 5ರ್ಲೆ ಭಾಗ ಆಕ್ಕಾವ ಅಂತ ಹೇಳಿ ಕೇಳಿದನ್ರಿ. ಓಕೆ, ಬೇಸಿಕಲಿ ಅದನ್ನ ಎರಡೂ ರೀತಿ ಮಾಡ್ಬೋದು ನಾವು. ಇದನ್ನ ನಾವು LCM HCF ದಾಗೂ ಆ ಕ್ವಶನ್ ನ ಹಾಕ್ಬೋದ್ರಿ, ನಂಬರ್ ಸಿಸ್ಟಮ್ ದಾಗೂ ನಾವು ಆ ಕ್ವಶನ್ ನ ಹಾಕ್ಬೋದ್ರಿ. ಓಕೆ, ಸೊ ಈ ರೀತಿನೂ ಕ್ವಶನ್ಸ್ ಕೇಳೇನ್ರವ. ಸೊ ಅದನ್ನ ನಾನು LCM HCF ಒಳಗೂ ಇನ್ಕ್ಲೂಡ್ ಮಾಡೀನ್ರಿ. ಓಕೆ, ರೈಟ್. ಸೊ ಇಷ್ಟ ಕ್ವಶನ್ಸ್ ಏನದಾವ್ ನೋಡ್ರಿ, ಇವನ ನಮಗ ಇದ್ರ ಮೇಲೆ ಕೇಳಿದಾನ್ರಿ, ನಂಬರ್ ಸಿಸ್ಟಮ್ ಮ್ಯಾಗ ಕೇಳಿದಾನ್ರಿ. ಟೋಟಲಿ ಒಂದು 94 ಕ್ವಶನ್ಸ್ ಇಲ್ಲಿದಿಂತ್ರ ನಿಮ್ಮ ಎಕ್ಸಾಮ್ಸ್ ಒಳಗಡೆ ಬಂದಿದಾವ್ರಿ. ಓಕೆ, ಸೊ ಸಿಂಪ್ಲಿಫಿಕೇಶನ್ ಆಸ್ ಯೂಶುವಲ್ ಅವ್ನ ಫೇವ್ರೇಟ್ ಐತ್ರಿ. ಅದ 177 ಕ್ವಶನ್ಸ್ ಬಂದಾವ್ರಿ. ಬೇಸಿಕ್ ಬೋರ್ಡ್ ಮಾಸ್ ರೂಲ್ ಮ್ಯಾಗ ಅವ ಕ್ವಶನ್ಸ್ ಕೇಳಿದಾನ್ರಿ. ಆಮೇಲೆ ನೋಡ್ರಿ, ಇದ್ರಾಗ ಬೇಸಿಕ್ ನಿಮಗ ಬೋರ್ಡ್ ಮಾಸ್ ರೂಲ್ ಮ್ಯಾಗ ಕೇಳ್ಯಾನ್ರಿ. ಮೋಸ್ಟ್ ಆಫ್ ದಿ ಕ್ವಶನ್ಸ್ ಏನದಾವ್ರಲ್ಲ ಇದ್ರೊಳಗಡೆ 177 ಒಳಗಡೆ ನಿಯರ್ಲಿ ಅಬೌಟ್ 100 ಕ್ವಶನ್ಸ್ ಅರ ಈ ಬೋರ್ಡ್ ಮಾಸ್ ರೂಲ್ ಮ್ಯಾಗ ಅದಾವ್ರಿ. ಸಿಂಪಲ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಸ್ಟ್ರಾಕ್ಷನ್, ಬ್ರಾಕೆಟ್ ಇದ್ದಂತ ಕ್ವಶನ್ಸ್. ಸೊ ಸಿಂಪಲ್ ಡಿವಿಸಿಬಿಲಿಟಿ ರೂಲ್ಸ್ ನಾವು ಕೊಟ್ಟಾನ್ರಿ. ಬಟ್ ಪ್ರಾಬ್ಲಮ್ ಏನ್ರಿ, ಸ್ಟೂಡೆಂಟ್ಸ್ ಏನ್ ಮಾಡ್ತಾರಂದ್ರ ಅದನ್ನ ಪೂರಾ ಸಾಲ್ವ್ ಮಾಡಿ ಆನ್ಸರ್ ತೆಗಿಯಕ್ ನೋಡ್ತಾರ್ರಿ. ಮೇನ್ ಪ್ರಾಬ್ಲಮ್ ಅದ ರೀ. ಓಕೆ, ಸ್ಟೂಡೆಂಟ್ಸ್ ಏನ್ರಿ ಬರ್ತೈತೆ ಅಂದ ಕೂಡಲೇ ಅದನ್ನ ಪೂರಾ ಸಾಲ್ವ್ ಮಾಡಿ ಆನ್ಸರ್ ತೆಗೆದ್ಬಿಡು. ಯಾಕಂದ್ರೆ ನಮ್ ಸ್ಕೂಲ್ ಡೇಸ್ದಾಗ ನಾವು ಹಂಗ ಕಲ್ತೀವಿ. ಈ ಸ್ಕೂಲ್ ಡೇಸ್ದಾಗ ಹಂಗೆ ಯಾಕೆ ಕಲ್ತೀವಿ, ಯಾಕಂದ್ರೆ ಸ್ಕೂಲ್ ಡೇಸ್ ಒಳಗೆ ಸ್ಟೆಪ್ಸಿ ಮಾರ್ಕ್ಸ್ ಕೊಡ್ತಿದ್ರಿ. ಈ ಸ್ಟೆಪ್ ಬರಲಿಲ್ಲ ಅಂದ್ರೆ 1 ಮಾರ್ಕ್ಸ್ ಕಟ್ ಆಕೈತಿ, ಅಥವಾ ಈ ಸ್ಟೆಪ್ ಬರದ್ರ 1 ಮಾರ್ಕ್ಸ್ ಕೊಡ್ತಾರ್ರಿ ಅವರು. ಈಗ 3 ಮಾರ್ಕ್ಸ್ ಇದ್ ಪ್ರಾಬ್ಲಮ್ ಒಳಗಡೆ ಯಾವ್ದೋ ಒಂದು ಕ್ವಶನ್ ನ ನೀವು ಸಾಲ್ವ್ ಮಾಡತ್ತೀರ ಅಂದ್ರೆ ಮೊದಲು ನೀವು ಫಾರ್ಮುಲಾ ಬರದ್ರ 1 ಮಾರ್ಕ್ಸ್ ಇರ್ತೈತಿ, ಅದು ಸಿಂಪ್ಲಿಫೈ ಮಾಡಕ್ 1 ಮಾರ್ಕ್ಸ್ ಇರ್ತೈತಿ, ಆಮೇಲೆ ಲಾಸ್ಟ್ ಆನ್ಸರಿಗೆ 1 ಮಾರ್ಕ್ಸ್ ಇರ್ತೈತಿ. ಸೊ ಈ ತರ ಇದ್ದಾಗ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ದಿಂತ್ರ ನಾವು ಡಿಗ್ರಿ ಮುಗಿಸೋದ್ರೊಳಗ ನೀವ್ ಏನಾದ್ರು ಸೈನ್ಸ್ ಬ್ಯಾಕ್ ಗ್ರೌಂಡ್ ದಿಂತ್ರ ಇದ್ರಿ ಅಥವಾ ಇದ್ದಿರ್ಲಿಲ್ಲ, ಅಟ್ಲೀಸ್ಟ್ 10th ತನ ನೀವು ನೋಡಿದ್ರಿ ಅಂತಂದ್ರೆ ನಮಗ ಮ್ಯಾಥ್ಸ್ ಒಳಗಡೆ ಯಾವ್ದೋ ಒಂದು ಟಾಪಿಕ್ ಒಳಗಡೆ ನಮಗ ಸ್ಟೆಪ್ ವೈಸ್ ಫಾರ್ಮುಲಾ ಇರ್ತೈತಿ, ಸ್ಟೆಪ್ ವೈಸ್ ಮಾರ್ಕ್ಸ್ ಇರ್ತೈತಿ. ಸೊ ನಮಗ ಅದ ತಲ್ಯಾಕ್ ಕುಂತ ನಾವು ಆಲ್ಮೋಸ್ಟ್ ಏನ್ ಮಾಡ್ತೀವಿ ಅದನ್ನ ಹಂಗ ಸಾಲ್ವ್ ಮಾಡಕ್ ಹೋಗ್ತೀವಿ. ಓಕೆ, ಬಟ್ ನೆನಪಿರ್ಲ್ರಿ, ಬೋರ್ಡ್ ಮಾಸ್ ರೂಲ್ ಒಳಗ ನಾವು ಕೆಲವೊಂದು ಸಲ ಏನ್ ಮಾಡ್ತೀವಪ್ಪ ಅಂತಂದ್ರೆ ಯೂನಿಟ್ ಡಿಜಿಟ್ ನೋಡ್ತೀವ್ರಿ. ಓಕೆ, ಯೂನಿಟ್ ಡಿಜಿಟ್ ಅಂದ್ರೆ ಈಗ ನಮಗ ಒಂದು ಏನೋ ಕ್ವಶನ್ ಕೊಟ್ಟಿದಾರ್ರಿ. ಓಕೆ, ಈಗ ಅದರದ ಆಪ್ಷನ್ 24, ಆಪ್ಷನ್ ಬಿ 25, ಆಪ್ಷನ್ ಸಿ 26, ಆಪ್ಷನ್ ಡಿ 27 ಐತೆ ಅಂತ ಅನ್ಕೋರಿ ಎಕ್ಸಾಂಪಲ್. ಈಗ ನೀವು ಅಬ್ಸರ್ವ್ ಮಾಡ್ರಿ, ಫಸ್ಟ್ ನೀವು ಯಾವಾಗ್ಲೂ ಕ್ವಶನ್ ಸಾಲ್ವ್ ಮಾಡಕತ್ತೀರ ಅಂದ್ರೆ ಒಂದ್ಸಲ ಆಪ್ಷನ್ ನೋಡ್ಬೇಕು ಮೊದಲು. ನೀವು ನೆನ್ಪಿಟ್ಟುವರಿ, ಯಾವಾಗ್ಲೂ ಆಪ್ಷನ್ ಮೊದಲು ನೋಡ್ಬೇಕು ನೀವು. ಆಪ್ಷನ್ ಒಳಗೆ ಎಲ್ಲಾ ಆಪ್ಷನ್ಸ್ ತಾಗೂ ಲಾಸ್ಟ್ ಡಿಜಿಟ್ ನಮ್ದು ಏನೈತ್ರಿ, ಡಿಫ್ರೆಂಟ್ ಐತ್ರಿ, ಹೌದಲ್ರಿ? ಸೊ ಲಾಸ್ಟ್ ಡಿಜಿಟ್ ಡಿಫ್ರೆಂಟ್ ಇದ್ರ ನಿಮ್ಗೆ ಏನ್ ಕ್ವಶನ್ ಕೊಟ್ಟಾರಲ್ಲ ಅವರು, ಈ ಕ್ವಶನ್ ಪೂರಾ ಸಾಲ್ವ್ ಮಾಡ್ಬೇಡ್ರಿ, ಆ ಕ್ವಶನ್ ಲಾಸ್ಟ್ ಡಿಜಿಟ್ ಏನ್ ಬರ್ತೈತಿ ಅದನ್ನ ಐಡೆಂಟಿಫೈ ಮಾಡಕ್ ಟ್ರೈ ಮಾಡ್ರಿ. ಈಗ ನೀವು ಅನ್ಬೋದು ಸರ್ ಹಂಗಾದ್ರೆ ಎಲ್ಲಾ ಆಪ್ಷನ್ಸ್ ಲಾಸ್ಟ್ ಡಿಜಿಟ್ ಸೇಮ್ ಇತ್ತಂದ್ರೆ ಡಿಜಿಟ್ ಸಮ್ ಯೂಸ್ ಮಾಡ್ರಿ. ಡಿಜಿಟ್ ಸಮ್ ಏನೈತಿ ಚರ್ಚೆ ಮಾಡೋಣ್ರಿ ಕ್ಲಾಸ್ ಒಳಗ, ಅರ್ಥ ಆಗತ್ರಿ? ಸರ್ ಒಂದ್ ವೇಳೆ ಲಾಸ್ಟ್ ಡಿಜಿಟ್ ಮತ್ತೆ ಡಿಜಿಟ್ ಸಮ್ ಸೇಮ್ ಇತ್ತಪ್ಪ ಅಂತಂದ್ರೆ ಇರ್ಬೋದಲ್ಲ, ಪಾಸಿಬಿಲಿಟಿ ಇರ್ಬೋದ್ರಿ. ಅವಾಗ ಅಪ್ರಾಕ್ಸಿಮೇಷನ್ ಯೂಸ್ ಮಾಡ್ರಿ. ಏನ್ ಸರ್ ಅಪ್ರಾಕ್ಸಿಮೇಷನ್ ಹೇಳ್ತೇನ್ರಿ, ಅಂದ್ರೆ ಇಷ್ಟ ರೇಂಜ್ದಾಗ ನಮ್ದು ಆನ್ಸರ್ ಬರ್ತೈತೆ ಅಂತ ಗೊತ್ತಾಕತಿ. ಸರ್ ಒಂದ್ ವೇಳೆ ನಮ್ದು ಡಿಜಿಟ್ ಸಮ ಲಾಸ್ಟ್ ಡಿಜಿಟ್ ಅಪ್ರಾಕ್ಸಿಮೇಷನ್ ಆಲ್ಮೋಸ್ಟ್ ಸೇಮ್ ಬರಾಕತ್ತಿತ್ತ, ಅವಾಗ ಏನ್ ಮಾಡ್ಬೇಕ್ರಿ, ಅವಾಗ ನೀವು ಪೂರಾ ಸಾಲ್ವ್ ಮಾಡಿ ಆನ್ಸರ್ ಮಾಡ್ರಲ್ಲ. ಯಾಕಂದ್ರೆ ಅವನ ಕ್ಲಿಯರ್ಲಿ ಹೇಳತ್ತನ್ರಿ, ಎಲ್ಲೂ ಅವ ಹಿಂಟ್ ಬಿಟ್ಟು ಕೊಡಾಕತ್ತಿಲ್ಲ ಅಂದ್ಮೇಲೆ ಅವ್ ಓಪನ್ಲಿ ಹೇಳಾಕತ್ತಾನ, ಈಗ ನೀವು ಪೂರಾ ಸಾಲ್ವ್ ಮಾಡಿ ಅದನ್ನ ಆನ್ಸರ್ ಮಾಡಂತೆ. ಸೊ ಸ್ಟೂಡೆಂಟ್ಸಿಗೆ ಏನ್ರಿ, ಈ ಕ್ವಶನ್ ಹಿಂಗೈತಿ, ನಾ ಇದನ್ನ ಸಾಲ್ವ್ ಮಾಡ್ಬೋದು. ಸೊ ಅದ ಮೆಥಡ್ ಇಂದ ಅವ್ರು ಏನ್ ಮಾಡಾಕತ್ತಾರಪ್ಪ ಅಂತಂದ್ರ ಸಾಲ್ವ್ ಮಾಡಾಕತ್ತಾರ. ಎಕ್ಸಾಮ್ ಮುಗಿದ್ಮೇಲೆ ಸರ್ ಕ್ವಶನ್ ಪೇಪರ್ ಈಸಿ ಐತ್ರಿ ಬಟ್ ಟೈಮ್ ಸಿಗ್ಲಿಲ್ರಿ, ಇದು ಬೆಸ್ಟ್ ರೀಸನ್ ರೀ. ಎಷ್ಟೋ ಜನ ವಿದ್ಯಾರ್ಥಿ ಜೊತೆ ನಾನು ಮಾತಾಡಿನ್ರಿ, ಎಸ್ಪೆಷಲಿ ಈ ಸಲ ಗ್ರೂಪ್ ಡಿ ಎಕ್ಸಾಮ್ ಒಳಗಡೆ ನಮ್ ಕಡೆ ಕಲೀಲಾರ್ದವ್ರ ವಿದ್ಯಾರ್ಥಿ ಜೊತೆನೂ ನಾನು ಇಂಟ್ರಾಕ್ಷನ್ ಮಾಡಿದ್ದೇನ್ರಿ. ಓಕೆ, ಅಂದ್ರೆ ಅವ್ರು
ಏನ್ ಡಿಫಿಕಲ್ಟಿನ ಫೇಸ್ ಮಾಡ್ತಿದ್ದಾರೆ. ಸೊ ಅದ್ರದ್ದು ಎಲ್ಲಾರ್ದು ಎಕ್ಸ್ಪೀರಿಯನ್ಸ್ ಬೇಸ್ಡ್ ಮ್ಯಾಗ ನಾನು ನಿಮಗೆ ಸೊಲ್ಯೂಷನ್ ಕೊಡತೀನಿ, ರೈಟ್. ಸೊ ಅದಕ್ಕೆ ನೆಲ್ಪಿಟ್ಕೋರಿ, ಸಿಂಪ್ಲಿಫಿಕೇಶನ್ ಅಂತಂದ್ರೆ ನೀವು ಆ ಕ್ವಶನ್ ನ ಪೂರಾ ಸಾಲ್ವ್ ಮಾಡಿ ಆನ್ಸರ್ ಮಾಡ್ಬೇಕಾಗಿಲ್ರಿ. ಓಕೆ, ಸೊ ಹಿಂಗಾಗಿ ಇದು ಬೋರ್ಡ್ ಮಾಸ್ ಮೇಲೆ ನಿಮ್ಗ ಒಂದಿಷ್ಟು ಕ್ವಶನ್ಸ್ ಕೇಳಿದಾರ್ರಿ. ಆಮೇಲೆ ಒಂದಿಷ್ಟು ಅಲ್ಜಿಬ್ರಾ ಬೇಸ್ಡ್ ಮ್ಯಾಗ ಕ್ವಶನ್ಸ್ ಅದಾವ್ರಿ. ಓಕೆ, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇದ್ರ ಬೇಸ್ಡ್ ಮ್ಯಾಗು ಕ್ವಶನ್ಸ್ ಅದಾವ್ರಿ. ಆಮೇಲೆ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಇದ್ರ ಬೇಸ್ಡ್ ಮ್ಯಾಗು ಅದಾವ್ರಿ. ಆಮೇಲೆ ಇವ್ರದ್ದು ಕಾಂಬಿನೇಷನ್ ಮ್ಯಾಗು ಕ್ವಶನ್ಸ್ ಅದಾವ್ರಿ. ಓಕೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಡೈರೆಕ್ಟ್ಲಿ ಕೇಳಿಲ್ಲವ ನಿಮಗ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಡೈರೆಕ್ಟ್ಲಿ ಕೇಳಿಲ್ಲ ನಿಮಗ, ಬಟ್ ಇದ್ರ ಬೇಸ್ಡ್ ಮ್ಯಾಗ ನಿಮ್ಗ ಅವರು ಕ್ವಶನ್ಸ್, ಇವ್ರ ಬೇಸ್ಡ್ ಮ್ಯಾಗು ಕ್ವಶನ್ಸ್ ಬಹಳಷ್ಟ ಅವ್ರ ಎಕ್ಸಾಮ್ಸ್ ಒಳಗಡೆ ಕೇಳಿದಾರೆ, ರೈಟ್. ಸೊ ಇದು ಸಿಂಪ್ಲಿಫಿಕೇಶನ್ ಅಂತ್ರಿ. ಓಕೆ, ಸಿಂಪ್ಲಿಫಿಕೇಶನ್. ಅದ್ರ ನೆಕ್ಸ್ಟ್ LCM HCF. ಈ ಸಲ ನನಗೆ ಸ್ವಲ್ಪ ಏನ ಇದು ಆಗೈತಪ್ಪ ಅಂತಂದ್ರ LCM HCF ಮ್ಯಾಗ ಕ್ವಶನ್ಸ್ ಬಹಳ ಅಂದ್ರೆ ಬಹಳ ಕಡಿಮೆ ಕೇಳ್ಯಾನ್ರಿ. ಓಕೆ, ಸೊ ಯೂಶುವಲಿ ಅದು ರೈಲ್ವೇಸ್ ದವ್ರದ್ದು ಒಂದು ಫೇವ್ರೇಟ್ ಟಾಪಿಕ್ ರೀ ಅದ. ಬಟ್ ಯಾಕೋ ಈ ಸಲ RRB ಗ್ರೂಪ್ ಡಿ ಒಳಗೆ ಬಹಳ ಕಡಿಮೆ ಕ್ವಶನ್ಸ್ ಕೇಳ್ಯಾನ್ರವ. ಸೊ ಯಾರ್ಯಾರು ಶಿಫ್ಟ್ದಾಗ ಅವು ಬಂದಿದ್ದು. ಸೊ ಏನಿಲ್ರಿ, ಇಲ್ಲಿ LCM HCF ಒಳಗಡೆ ಬೇಸಿಕ್ LCM HCF ಕೇಳ್ತಾನ್ರಿ ಅವ್ ನಿಮಗ. ಒಂದಿಷ್ಟು ನಂಬರ್ಸ್ ಅದ, ಈಗ 12, 24, 36 ಇವ್ರದ LCM ಫೈಂಡ್ ಮಾಡ್ರಿ. ಈ ತರ ಸಿಂಪಲ್ ಕ್ವಶನ್ಸ್ ಕೇಳ್ಯಾನ್ರಿ. ಆಮೇಲೆ ಅದರ ನೆಕ್ಸ್ಟ್ ನಮಗ ಏನ್ ಕೇಳ್ಯಾನ್ರಿ, ರಿಮೈಂಡರ್ ಬೇಸ್ಡ್ ಮ್ಯಾಗು ಕ್ವಶನ್ಸ್ ಕೇಳ್ಯಾನ್ರಿ. ಓಕೆ, ಸೊ ದ ಲೀಸ್ಟ್ ನಂಬರ್ ವಿಚ್ ಕಂಪ್ಲೀಟ್ಲಿ divisible by 5, 6 and 7 as leaves the remainder of 1 in each cases. ಅಂದ್ರೆ ಪ್ರತಿ ಒಂದು ಕೇಸ್ ಒಳಗ ಶೇಷ ನಮ್ದು ಎಷ್ಟು ಬರ್ತೈತ್ರಿ, ಸೇಮ್ ಬರ್ತೈತಿ ಅಥವಾ 1 ಬರ್ತೈತಿ ಅಥವಾ 2 ಬರ್ತೈತಿ ಅಂತ ಈ ತರ ಕ್ವಶನ್ಸ್ ಅವನ ಕೇಳಿದನ್ರಿ. ಹಂಗ ಲೆವೆಲ್ ಆಫ್ ಡಿಫಿಕಲ್ಟಿ ವೈಸ್ ನೋಡಿದ್ರ LCM HCF ಒಂದು ಟಾಪಿಕ್ ಒಳಗೆ ನನಗೆ ಏನ್ ಅನ್ಸೈತೆ ಅಂದ್ರೆ ಡಿಫಿಕಲ್ಟಿ ಲೆವೆಲ್ ಕಡಿಮೆ ಮಾಡಿದಾನಂತ ನನಗೆ ಅನ್ಸೈತ್ರಿ. ಓಕೆ, 2022 ಒಳಗೆ ಏನೊಂದು ಲೆವೆಲ್ ಆಫ್ ಡಿಫಿಕಲ್ಟಿ LCM HCF ಮ್ಯಾಗ ಕೇಳಿದ್ದ, ಸೊ ಆ ಡಿಫಿಕಲ್ಟಿ ಲೆವೆಲ್ ಈ ಸಲ ಇದ್ದಿರ್ಲಿಲ್ರಿ. ಓಕೆ, ಈ 2025 ಒಳಗಡೆ ಇದ್ದಿರ್ಲಿಲ್ಲ. ಓಕೆ, ಸೊ ಬಹಳ ಈಸಿ ಲೆವೆಲ್ದು ಅವನ ಕ್ವಶನ್ಸ್ ನ ಕೇಳಿದಾನ್ರಿ. ಓಕೆ, ಬಟ್ ಡೋಂಟ್ ವರಿ, ನಾವು 2022 ಒಳಗೆ ಏನ ಲೆವೆಲ್ ಆಫ್ ಕ್ವಶನ್ಸ್ ಇದ್ದಲ್ಲ ಅವನು ಕೂಡ ನಾವು ಈ ಟಾಪಿಕ್ ನ ಯೂಟ್ಯೂಬ್ ಒಳಗೆ ಡಿಸ್ಕಸ್ ಮಾಡ್ಬೇಕಾದ್ರ ಆ ಕ್ವಶನ್ಸ್ ಕೂಡ ತಗೊಳ್ರಿ. ಯಾಕಂದ್ರೆ ಮುಂದೆ ಬರುವಂತ ಎಕ್ಸಾಮಿಗೆ ನಮ್ ಕಡೆ ಗ್ಯಾರಂಟಿ ಕೊಡಕ್ ಬರಂಗಿಲ್ರಿ. ಏನಂತ 22 ಒಳಗಡೆ LCM HCF ಮ್ಯಾಗ ಕಡಿಮೆ ಕ್ವಶನ್ ಕೇಳೋಣ, ಲೆವೆಲ್ ಆಫ್ ಡಿಫಿಕಲ್ಟಿ ಕಡಿಮೆ ಇತ್ತು, ಅದಕ್ಕೆ ಈ ಸಲನು ಕಡಿಮೆ ಕೇಳ್ತಾನ ಅಂತ ಹಂಗೇನು ಪ್ರಿಡಿಕ್ಟ್ ಮಾಡಕ್ ಆಗಂಗಿಲ್ರಿ. ಬಟ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂತ ನಮಗ ಒಂದು ಐಡಿಯಾ ಏನ್ ಸಿಗ್ತೈತ್ರಿ, ಅವನ್ ವಿಷನ್ ಏನೈತಿ, ಸೊ ಅವನ್ ಏನ್ ರೇಂಜ್ ಐತಿ, ಯಾವ ರೇಂಜ್ ದಿಂತ ಅವನು ಯಾವ ರೇಂಜ್ ತನ ಅವನು ಕ್ವಶನ್ಸ್ ನ ಕೇಳಬಹುದು, ಸೊ ಅದು ನಮಗ್ ಗೊತ್ತಾಗ್ತೈತಿ. ಆಮೇಲೆ ನಮಗ ಪ್ರಾಕ್ಟೀಸ್ ಮಾಡಕ್ ಬಹಳಷ್ಟು ಕ್ವಶನ್ಸ್ ನ ಸಿಗ್ತಾವ್ರಿ. ಈ 101 ಶಿಫ್ಟ್ ಕ್ವಶನ್ಸ್ ಅಂತಂದ್ರ ನೀವು ವಿಚಾರ ಮಾಡ್ರಿ. ಓಕೆ, ಆಲ್ಮೋಸ್ಟ್ 2500 ಕ್ವಶನ್ಸ್ ಅದಾವ್ರಿ ಮ್ಯಾಥ್ಸ್ ಒಳಗಡೆ. ಮತ್ ಇನ್ನ ಏನ್ ಬೇಕ್ರಿ ನಿಮಗೆ, ರೈಟ್? ಈ 2025 ಒಳಗ ಆಗಿರುವಂತ ಎಲ್ಲಾ ಶಿಫ್ಟ್ ಕ್ವಶನ್ ಪೇಪರ್ಸ್ ನೀವು ಸಾಲ್ವ್ ಮಾಡಿಬಿಟ್ರಂದ್ರ ಸೊ ಇನ್ನು ಅದಕ್ಕಿಂತ ಹೆಚ್ಚಿಗೆ ಏನ್ ಬೇಕ್ರಿ ನಿಮಗೆ, ಹೌದಿಲ್ರಿ? ಸ್ವಲ್ಪ ಟಾಪಿಕ್ಸ್ ದಾಗ ಏನೈತಿ ಒಂದಿಟ್ಟು ಎಕ್ಸ್ಟ್ರಾ ನೀವು ವರ್ಕ್ ಮಾಡ್ಬೇಕಾಕೈತ್ರಿ. ಕೆಲವೊಂದು ಟಾಪಿಕ್ಸ್ ಒಳಗೆ ಏನೈತಿ ಅಲ್ಲಿ ಏನ್ ಕ್ವಶನ್ಸ್ ಬಂದಾವ್ ಅವ್ ನಷ್ಟ ಮಾಡಿದ್ರು ಸಫಿಶಿಯಂಟ್ ಐತ್ರಿ, ಹೌದಿಲ್ರಿ? ರೈಟ್. ಸೊ LCM HCF ಮ್ಯಾಗ 43 ಕ್ವಶನ್ಸ್ ಬಂದಾವ್ರಿ. ಬೇಸಿಕ್ LCM HCF ಕೇಳನ್ರಿ, ಶೇಷ ರಿಮೈಂಡರ್ ಥಿಯರಮ್ ಮ್ಯಾಗ ಒಂದಿಷ್ಟು ಕ್ವಶನ್ಸ್ ನ ಕೇಳಿದಾನ್ರಿ. ಓಕೆ, ಎಸ್. ಪರ್ಸೆಂಟೇಜ್ 326 ಕ್ವಶನ್, ಇಷ್ಟು ಕ್ವಶನ್ಸ್ ಇದ್ರಾಗ ಬಂದಾವ್ರಿ. ಅಂಡ್ ಇಟ್ ಡಿಸರ್ವ್ಸ್. ಓಕೆ, ಸೊ ಈ ಟಾಪಿಕ್ ಡಿಸರ್ವ್ ಮಾಡದೈತ್ರಿ, ಅಷ್ಟು ಕ್ವಶನ್ಸ್ ಬರುವಂಗ ಲೆವೆಲ್ ಐತಿರದಾಗ. ಅಂಡ್ ನಾನು ಹೇಳಿದ್ ನಿಮ್ಗಾಗಲೇ, ಸೊ ಪರ್ಸೆಂಟೇಜ್ ಒಂದು ಟಾಪಿಕ್ ಒಳಗಡೆ ಅವನು 2022 ಪೇಪರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಲೆವೆಲ್ ನ ಇನ್ಕ್ರೀಸ್ ಮಾಡ್ಯಾನ್ರಿ. ಓಕೆ, ಸ್ವಲ್ಪ ಲೆವೆಲ್ ನ ಇನ್ಕ್ರೀಸ್ ಮಾಡ್ಯಾನ್ರಿ, ಸ್ವಲ್ಪ ಒಳ್ಳೆ ಲೆವೆಲ್ದು ಕ್ವಶನ್ಸ್ ಇಲ್ಲಿ ಬಂದಾವ್ರಿ. ಓಕೆ, ಸೊ ಇಲ್ಲಿ ಈ ಟಾಪಿಕ್ ದಾಗ ಒಂದಿಷ್ಟು ಒಳ್ಳೆ ಲೆವೆಲ್ದು ಕ್ವಶನ್ಸ್ ಅವ್ನು ನಮಗೆ ಎಕ್ಸಾಮ್ಸ್ ಒಳಗೆ ಕೇಳಿದಾನ್ರಿ. ಓಕೆ, ಸೊ ಟೋಟಲಿ 322 ಕ್ವಶನ್ಸ್ ಇಲ್ಲಿದಿಂತ್ರ ಬಂದವ್ರಿ. ಸೊ ಬೇಸಿಕ್ ಪರ್ಸೆಂಟೇಜ್ ಇನ್ಕ್ರಿಮೆಂಟ್ ಡಿಕ್ರಿಮೆಂಟ್, ಓಕೆ, ಅವಂತರೂ ಬೇಸಿಕ್ಸ್ ಅದಾವ್ರಿ. ಫೈಂಡ್ 36% ಆಫ್ ಒಂದು ನಂಬರ್ ಕೊಟ್ಟಾರ ನಿಮಗ. ಓಕೆ, ಈ ತರ ಎಲ್ಲಾ ಕ್ವಶನ್ಸ್ ಅವ್ರು ನಿಮಗ ಕೇಳಿದಾರ್ರಿ. ಓಕೆ, ಸೊ ಇಲ್ಲಿ ಏನೇನ್ ಕೇಳ್ಯಾರ್ರಿ ಅವ್ರ ನಿಮಗ? ಫೈಂಡ್ ಬೇಸಿಕ್ ಪರ್ಸೆಂಟೇಜ್ ಕೇಳ್ಯಾರ್ರಿ. ಓಕೆ, ಫೈಂಡ್ ಬೇಸಿಕ್ ಪರ್ಸೆಂಟೇಜ್. ಓಕೆ, ಬೇಸಿಕ್ ಪರ್ಸೆಂಟೇಜ್ ಕೇಳ್ಯಾರ್ರಿ. ಅದ್ರ ನೆಕ್ಸ್ಟ್ ಪರ್ಸೆಂಟೇಜ್ ಇನ್ಕ್ರಿಮೆಂಟ್ ಮತ್ತ ಪರ್ಸೆಂಟೇಜ್ ಡಿಕ್ರಿಮೆಂಟ್ ಮ್ಯಾಗ ಕೇಳ್ಯಾರ್ರಿ. ಓಕೆ, ಸಕ್ಸೆಸಿವ್ ಕಾನ್ಸೆಪ್ಟ್ ಮ್ಯಾಗ ಕೇಳ್ಯಾರ್ರಿ.
ಓಕೆ ಸಕ್ಸೆಸಿವ್ ಕಾನ್ಸೆಪ್ಟ್ ಮ್ಯಾಗ ಕೇಳ್ಯಾರ್ರಿ. ಆಮೇಲೆ ಅದರ ನೆಕ್ಸ್ಟ್ ನಿಮಗ ಮಿನಿಮಮ್ ಪರ್ಸೆಂಟೇಜ್ ವ್ಯಾಲ್ಯೂ ಇದ್ರ ಮ್ಯಾಗೂ ಕ್ವಶನ್ ಕೇಳ್ಯಾರ್ರಿ. ಮಿನಿಮಮ್ ಪರ್ಸೆಂಟೇಜ್ ವ್ಯಾಲ್ಯೂ ಕೇಳ್ಯಾರ. ಆಮೇಲೆ ಮಾರ್ಕ್ಸ್ ಬೇಸ್ಡ್ ಕ್ವಶನ್ಸ್ ಕೇಳ್ಯಾರ. ಎಕ್ಸಾಮ್ ಒಳಗಡೆ ನಾವು ಮಾರ್ಕ್ಸ್ ಬೇಸ್ಡ್ ಕ್ವಶನ್ಸ್ ಮಾಡ್ತೀವಲ್ಲ ಅದ್ರ ಮ್ಯಾಗೂ ಕ್ವಶನ್ಸ್ ಕೇಳ್ಯಾರ. ಸೊ ಅದರ ನೆಕ್ಸ್ಟ್ ಪಾಪ್ಯುಲೇಷನ್ ಮ್ಯಾಗ ಕೇಳಿದಾರ್ರಿ. ಓಕೆ ಪಾಪ್ಯುಲೇಷನ್ ಬೇಸ್ಡ್ ಮ್ಯಾಗ ಕ್ವಶನ್ಸ್ ಬಾಳ ಬಂದಾವ್ರಿ. ಇದ್ರ ಮ್ಯಾಗ ಕ್ವಶನ್ಸ್ ಯಾಕೋ ಸ್ವಲ್ಪ ಬಾಳ ಕೇಳಿದಾನ್ರಿ. ಓಕೆ ಸೊ ಅದರ ನೆಕ್ಸ್ಟ್ ವೇನ್ ಡಯಾಗ್ರಾಮ್ಸ್ ಮ್ಯಾಗ ಕೇಳ್ಯಾನ್ರಿ. ಪರ್ಸೆಂಟೇಜ್ ಒಳಗೆ ಬರುವಂತ ವೇನ್ ಡಯಾಗ್ರಾಮ್ಸ್ ಬೇರೆ, ಆಮೇಲೆ ರೀಸನಿಂಗ್ ಒಳಗೆ ಬರುವಂತ ವೇನ್ ಡಯಾಗ್ರಾಮ್ಸ್ ಬೇರೆ. ಓಕೆ ಎರಡಕ್ಕೂ ಬಟ್ ಇಲ್ಲಿ ಆಲ್ಮೋಸ್ಟ್ 2 ಸಬ್ಜೆಕ್ಟ್ಸ್ ಮ್ಯಾಗ ಕೇಳಿದಾನ್ರಿ. ಓಕೆ 2 ಸಬ್ಜೆಕ್ಟ್ಸ್ ಮ್ಯಾಗ ಕೇಳಿದಾನ, 3 ಸಬ್ಜೆಕ್ಟ್ ಮ್ಯಾಗ ಏನು ಕೇಳಿಲ್ರಿ ನಾವು. ಸೊ ಇದು ವೇನ್ ಡಯಾಗ್ರಾಮ್ಸ್ ಬೇಸ್ಡ್ ಕ್ವಶನ್ಸ್ ಅದಾವ್ರಿ. ಇಲೆಕ್ಷನ್ ಬೇಸ್ಡ್ ಕ್ವಶನ್ಸ್ ಕೇಳ್ಯಾನ್ರಿ. ಓಕೆ ಇಲೆಕ್ಷನ್ ಬೇಸ್ಡ್ ಕ್ವಶನ್ಸ್ ಕೇಳ್ಯಾನ್ರಿ. ಓಕೆ ಆಮೇಲೆ ಇದ್ರ ನೆಕ್ಸ್ಟ್ ಸಬ್ಜೆಕ್ಟ್ ಓರಿಯೆಂಟೆಡ್. ಓಕೆ ಸಬ್ಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸು ಕೇಳ್ಯಾನ್ರಿ. ಅಂದ್ರೆ 3 ಸಬ್ಜೆಕ್ಟ್ ಅದಾವ್ರಿ. ಲೆಟ್ಸ್ ಸೇ ಮ್ಯಾಥ್ಸ್, ಫಿಸಿಕ್ಸ್ ಮತ್ತ ಕೆಮಿಸ್ಟ್ರಿ 3 ಸಬ್ಜೆಕ್ಟ್ ಅದಾವ್ರಿ. ಓವರ್ ಆಲ್ 76% ಮಾರ್ಕ್ಸ್ ಸ್ಕೋರ್ ಮಾಡ್ಯಾನ್ರಿ. ಅದ್ರಾಗ ಮ್ಯಾಥ್ಸ್ ಒಳಗಡೆ ಇಷ್ಟು ಮಾರ್ಕ್ಸ್ ತಗೊಂಡಾನ, ಆಮೇಲೆ ಫಿಸಿಕ್ಸ್ ಒಳಗೆ ಎಷ್ಟು ಮಾರ್ಕ್ಸ್ ತಗೊಂಡಾನ್ರಿ. ಹಂಗಾದ್ರೆ ಕೆಮಿಸ್ಟ್ರಿದಾಗ ಎಷ್ಟು ಮಾರ್ಕ್ಸ್ ತಗೋಬೇಕವ ಅಂತ ಈ ತರ ಕ್ವಶನ್ಸು ಒಂದಿಷ್ಟು ಕೇಳಿದಾನ್ರಿ. ರೈಟ್. ಸೊ ಇಷ್ಟೆಲ್ಲ ಸಿಲೆಬಸ್ ಇಷ್ಟೆಲ್ಲ ಬೇಸ್ಡ್ ಮ್ಯಾಗ ಏನೈತಿ ಪರ್ಸೆಂಟೇಜ್ ಟಾಪಿಕ್ ದಾಗ ಇಷ್ಟೆಲ್ಲ ವೆರೈಟೀಸ್ ಮ್ಯಾಗ ಅವ್ ನಿಮ್ಗ ಎಕ್ಸಾಮ್ಸ್ ಒಳಗಡೆ ಕ್ವಶನ್ಸ್ ಕೇಳಿದಾನ್ರಿ. ರೈಟ್. ಓಕೆ ಸೊ ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಇದ್ರ ಮ್ಯಾಗ ಏನ್ ಲೆವೆಲ್ ಇನ್ಕ್ರೀಸ್ ಆಗಿಲ್ರಿ ಮತ್ತು ಡಿಕ್ರೀಸ್ ಆಗಿಲ್ರಿ. ಆಲ್ಮೋಸ್ಟ್ ಲೆವೆಲ್ ಸೇಮ್ ಐತ್ರಿ. ಓಕೆ ಆಲ್ಮೋಸ್ಟ್ ಲೆವೆಲ್ ಸೇಮ್ ಐತಿ. ಈ ಸಲ ಇಲ್ಲಿದಿಂತ್ರನು ಕ್ವಶನ್ಸ್ ಚೆನ್ನಾಗಿ ಕೇಳಿದಾನ್ರಿ 119. ಬಟ್ ಸ್ವಲ್ಪ ಏನಪ್ಪಾ ಅಂತಂದ್ರ ಇಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ, ಓಕೆ ನಾ ಎಲ್ಲಾ 119 ಕ್ವಶನ್ಸ್ ಏನ್ ಸಾಲ್ವ್ ಮಾಡಿಲ್ರಿ, ಬಟ್ ಒಂದಿಷ್ಟು ಸಾಲ್ವ್ ಮಾಡೀನ್ರಿ. ಅದ್ರಾಗ ನನಗೆ ಅನ್ಸಿದ್ ಏನಪ್ಪಾ ಅಂದ್ರ ಸ್ವಲ್ಪ ಕ್ಯಾಲ್ಕುಲೇಟಿವ್. ಓಕೆ ಕ್ಯಾಲ್ಕುಲೇಟಿವ್ ಇತ್ರಿ. ಸ್ವಲ್ಪ ಕ್ವಶನ್ಸ್ ಏನದಾವಲ್ಲ ಇದ್ರಾಗ ಪ್ರಾಫಿಟ್ ಅಂಡ್ ಲಾಸ್ ಒಳಗಡೆ ಸ್ವಲ್ಪ ಕ್ವಶನ್ಸ್ ಒಂದಿಟ್ಟ ಈಸಿ ಕೇಳ್ಯಾನ್ರಿ, ಬಟ್ ಸ್ವಲ್ಪ ಕ್ಯಾಲ್ಕುಲೇಟಿವ್ ಅದಾವ್ರಿ. ಓಕೆ ಅಂದ್ರೆ ನಿಮ್ಗ ಕಾಸ್ಟ್ ಪ್ರೈಸ್ ಕೊಟ್ಟಾನ್ರಿ, ಸೆಲ್ಲಿಂಗ್ ಪ್ರೈಸ್ ಕೊಟ್ಟಾನ, ಫೈಂಡ್ ದಿ ಪ್ರಾಫಿಟ್ ಪರ್ಸೆಂಟ್ ಅಂತಾನ್ರಿ. ಬಟ್ ಆ ವ್ಯಾಲ್ಯೂಸ್ ಏನದಾವಲ್ಲ ಅವನೊಂದ್ ಸ್ವಲ್ಪ ಏನ್ ಮಾಡ್ಯಾನ್ರಿ, ಒಂದ್ ಸ್ವಲ್ಪ ಕ್ಯಾಲ್ಕುಲೇಟಿವ್ ಕೊಟ್ಟಾನ್ರಿ. ಓಕೆ ಸೊ ಹಿಂಗಾಗಿ ಇದು ಒಂದು ಥಿಂಗ್. ಉಳ್ಕಿದ ಲೆವೆಲ್ ಏನೈತಲ್ಲ ಆಲ್ಮೋಸ್ಟ್ ಸಿಂಪಲ್ ಐತ್ರಿ. ನಿಮಗ್ ಅಂತ ಏನ್ ಡಿಫಿಕಲ್ಟಿ ಲೆವೆಲ್ ಏನ್ ಕೊಟ್ಟಿಲ್ರಿ ಅವ. ಡಿಸ್ಕೌಂಟ್ ದಾಗ ಚೆನ್ನಾಗಿ ಕೇಳಿದಾನ್ರಿ ಕ್ವಶನ್. ಸೊ ಇಲ್ಲಿ ಸ್ವಲ್ಪ ಸಕ್ಸೆಸಿವ್ ಡಿಸ್ಕೌಂಟ್ ಮ್ಯಾಗ ಸ್ವಲ್ಪ ಈ ಸಲ ಜಾಸ್ತಿ ಕೇಳೇನ್ರಿ. ಓಕೆ ಸಕ್ಸೆಸಿವ್ ಡಿಸ್ಕೌಂಟ್ ಮೊದಲು ಒಂದ್ ಸ್ವಲ್ಪ ಕಡಿಮೆ ಕೇಳ್ತಿದ್ದ, ಈ ಸಲ ಸ್ವಲ್ಪ ಏನ್ ಮಾಡ್ಯಾನ್ರಿ ಸಕ್ಸೆಸಿವ್ ಕಾನ್ಸೆಪ್ಟ್ ಮ್ಯಾಗ ಸಕ್ಸೆಸಿವ್ ಡಿಸ್ಕೌಂಟ್ ಮ್ಯಾಗ ಸ್ವಲ್ಪ ಕ್ವಶನ್ ಜಾಸ್ತಿ ಕೇಳ್ಯಾನ್ರಿ. ಓಕೆ ಅಂದ್ರೆ ಒಬ್ಬ ವ್ಯಕ್ತಿ ಅದನ್ರಿ ಒಂದ್ ಶರ್ಟ್ ನ 800 ರೂಪಾಯಿಗೆ ತಗೊಂಡನ್ರಿ, ಅದನ್ನ 1200 ರೂಪಾಯಿಗೆ ಮಾರ್ಕ್ ಮಾಡ್ಯಾನ. ಸೊ 1200 ರೂಪಾಯಿಗೆ ಮಾರ್ಕ್ ಮಾಡಿದ ಮೇಲೆ ಅದಕ್ಕೆ 2 ಸಕ್ಸೆಸಿವ್ ಡಿಸ್ಕೌಂಟ್ ಕೊಟ್ಟಾನ್ರಿ. ಸೊ ಮೊದಲು 10%, ಆಮೇಲೆ 5%. ಸೊ ಹಂಗಾದ್ರೆ ಈಗ ಅದರದ ಸೆಲ್ಲಿಂಗ್ ಪ್ರೈಸ್ ಏನ್ ಬರ್ತೈತಿ, ಸೊ ಆ ಸೆಲ್ಲಿಂಗ್ ಪ್ರೈಸಿಗೆ ಅವನಿಗೆ ಪ್ರಾಫಿಟ್ ಆಕೈತಿ, ಎಷ್ಟು ಪರ್ಸೆಂಟ್ ಪ್ರಾಫಿಟ್ ಆಕೈತಿ ಅಥವಾ ಎಷ್ಟು ಪರ್ಸೆಂಟ್ ಲಾಸ್ ಆಕೈತಿ ಅಂತ ಈ ತರ ಕ್ವಶನ್ಸ್ ನ ಕೇಳಿದಾನ್ರಿ. ಯೂಶುವಲಿ ಮೊದಲು ಕೇಳ್ತಿದ್ದ, ಬಟ್ ಈ ಸಲ ಸ್ವಲ್ಪ ಸಕ್ಸೆಸಿವ್ ಇದ್ರ ಮ್ಯಾಗ ಸ್ವಲ್ಪ ಕೇಳಿದಾನ್ರಿ. ಓಕೆ ಸೊ ಇದು ಪ್ರಾಫಿಟ್ ಅಂಡ್ ಲಾಸ್ ಮತ್ತೆ ಡಿಸ್ಕೌಂಟ್. ಎವರೇಜ್ ದಾಗ ಬೇಸಿಕ್ ಲೆವೆಲ್ದು ಕ್ವಶನ್ಸ್ ಕೇಳ್ಯಾನ್ರಿ. ಎವರೇಜ್ ದಾಗ ಏನ್ ಡಿಫಿಕಲ್ಟಿ ಲೆವೆಲ್ ಇಲ್ಲಿ ಇನ್ಕ್ರೀಸ್ ಆಗಿಲ್ಲ. ಸೊ ಒಂದಿಷ್ಟು ನಂಬರ್ಸ್ ಕೊಟ್ಟಾನ್ರಿ, ಅದರದ್ದು ಎವರೇಜ್ ಫೈಂಡ್ ಮಾಡಂದನ್ರಿ. ಅಥವಾ ಕೆಲವೊಂದು ಕ್ವಶನ್ಸ್ ಹೆಂಗ ಕೇಳಿದಾನಂದ್ರೆ ಈ ಸಲ ಓಕೆ ಅವನು 32, 45, 62 ಓಕೆ ಆಮೇಲೆ ಎಕ್ಸ್ ಓಕೆ ಈ ತರ ಅವನು ನಿಮಗೆ ಕೊಟ್ಟು ಇವ್ತರದ ಎವರೇಜ್ ಕೊಟ್ಟಾನ್ರಿ. ಓಕೆ ಇವ್ತರದ ಎವರೇಜ್ ಕೊಟ್ಟಾನ್ರಿ ಒಂದ್ 70 ಇದರದ ಎವರೇಜ್ ಐತ ಅಂತ ತಿಳ್ಕೊರಿ. ಸೊ ಹಂಗಾದ್ರೆ ಎಕ್ಸ್ ವ್ಯಾಲ್ಯೂ ಏನಾಕೈತೆ ಅಂತ ಕೇಳೇನ್ರಿ. ಓಕೆ ಈ ತರ ಕೇಳೇನ್ರಿ. ವಾಟ್ ಈಸ್ ದಿ ಎವರೇಜ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಅಂತ ಕೇಳೇನ್ರಿ. ಈ ತರ ಕ್ವಶನ್ಸ್ ಬಾಳ ಕೇಳೇನ್ರಿ. ಓಕೆ ಆಮೇಲೆ ಕೆಲವೊಂದು ಕ್ವಶನ್ ಪೇಪರ್ಸ್ ಒಳಗೆ ಹೆಂಗ್ ಕೇಳಿದಾನ್ರಿ, ಓಕೆ ದ ಎವರೇಜ್ ಆಫ್ ಸರ್ಟನ್ ನಂಬರ್ಸ್ ಇಸ್ 25. ಇಫ್ ಈಚ್ ನಂಬರ್ ಇಸ್ ಮಲ್ಟಿಪ್ಲೈಡ್ ಬೈ 5 ದೆನ್ ವಾಟ್ ವಿಲ್ ಬಿ ದಿ ನ್ಯೂ ಎವರೇಜ್ ಅಂತ ಈ ತರ ಕ್ವಶನ್ಸ್ ಕೇಳಿದಾನ. ಸೊ ಇವೆಲ್ಲ ಬೇಸಿಕಲಿ ಏನದಾವ್ರಿ ಪ್ಯಾಟರ್ನ್ ರಿಪೀಟೆಡ್ ಅದಾವ್ರಿ. ಓಕೆ ಯಾವ್ದು ಕೂಡ ಲೆವೆಲ್ ಇಲ್ಲಿ ಇನ್ಕ್ರೀಸ್ ಮಾಡಿಲ್ರಿ ಅವ್ರ. ಸೇಮ್ ನಮ್ಮ ಏನ್ ಮೊದಲಿನ 2022 ಒಳಗಡೆ ಏನ್ ಕ್ವಶನ್ಸ್ ಬಂದಿದ್ವಲ್ಲ ಅದೇ ತರ ಕ್ವಶನ್ಸ್ ಇಲ್ಲೂ ಕೇಳಿದಾನ್ರಿ ಅವ್ನು. ಓಕೆ ಸೊ ಯಾವುದೇ ರೀತಿ ಡಿಫಿಕಲ್ಟಿ ಲೆವೆಲ್ ನ ಏನ್ ಇನ್ಕ್ರೀಸ್ ಮಾಡಿಲ್ರಿ. ಎವರೇಜ್ ಒಳಗೆ ಸೇಮ್ ಲೆವೆಲ್ ಐತ್ರಿ. ಓಕೆ ಸೇಮ್ ತರ ಪ್ಯಾಟರ್ನ್ ಐತ್ರಿ. ಓಕೆ ಎವರೇಜ್ ಆಫ್ ಫಸ್ಟ್ 6 ನಂಬರ್ಸ್ ಇಸ್ 10, average of last 6 numbers is 12. If the average of the entire class is 13, then find the number counted twice.
ಓಕೆ, ಅಂದ್ರೆ ಮಿಡಲ್ ನಂಬರ್ ಏನ್ ಇರ್ತದಲ್ಲ 11 ನಂಬರ್ಸ್ ಅದಾವ್ರಿ. ಫಸ್ಟ್ 6 ನಂಬರ್ಸ್ ಎವರೇಜ್, ಲಾಸ್ಟ್ 6 ನಂಬರ್ಸ್ ಎವರೇಜ್, ಅಷ್ಟು 11 ನಂಬರ್ಸ್ ಎವರೇಜ್ ಕೊಟ್ಟಾನ್ರಿ. ಹಂಗಾದ್ರ ಮಧ್ಯದಾಗ ಇರುವಂತ ಸಂಖ್ಯೆ ಯಾವ್ದೈತೆ ಅಂತ ಕೇಳಿದಾನ. ಅದರ ಸಂಖ್ಯೆದ ಬೆಲೆ ಎಷ್ಟೈತೆ ಅಂತ ಕೇಳಿದಾನ್ರಿ, ವ್ಯಾಲ್ಯೂ ಏನೈತೆ ಅಂತ ಕೇಳಿದಾನ್ರಿ. ಓಕೆ, ಸೊ ಈ ತರ ಎಲ್ಲಾ ಕ್ವಶನ್ಸ್ ನ ಅವ್ರು ಕೇಳಿದಾರೆ. ಆಮೇಲೆ ಮೊದಲು ಕೇಳ್ತಿದಾರೆ ರೇನ್ಫಾಲ್ ಮ್ಯಾಗ 5 ದಿವಸ ರೇನ್ಫಾಲ್ ಆಗೈತಿ, ಫಸ್ಟ್ 3 ದಿವಸದ ಎವರೇಜ್ ಎಷ್ಟ ಐತಿ, 5 ದಿವಸದ ಎವರೇಜ್ ಎಷ್ಟ ಐತಿ, ಲಾಸ್ಟ್ 2 ದಿವಸದ ಎವರೇಜ್ 7:11 ಐತಿ, ಹಂಗಾದ್ರ ಲಾಸ್ಟ್ ದಿವಸ ಎಷ್ಟು ರೇನ್ಫಾಲ್ ಆಗೈತಿ, ಈ ತರ ಮೊದಲು ಕೇಳ್ತಿದ್ರಿ, ಈ ಸಲನು ಹಂಗ ಕೇಳಿದಾನ್ರಿ. ಸೊ ಯಾವುದೇ ರೀತಿ ಒಳಗಡೆ ಲೆವೆಲ್ ಆಫ್ ಡಿಫಿಕಲ್ಟಿ ಒಳಗೆ ಯಾವುದೇ ರೀತಿ ಚೇಂಜಸ್ ಇದ್ದಿರ್ಲಿಲ್ಲ. ಎವರೇಜ್ ಮ್ಯಾಗ ಕ್ವಶನ್ಸ್ ಸೇಮ್ ಪ್ಯಾಟರ್ನ್ ಮ್ಯಾಗ ನಿಮ್ಗೆ ಎಕ್ಸಾಮ್ಸ್ ಒಳಗಡೆ ಬಂದಿದಾವ್ರಿ. ಓಕೆ, ಸೊ ಇದು ಎವರೇಜ್. ಅದ್ರ ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟ್, ಕಂಪೌಂಡ್ ಇಂಟ್ರೆಸ್ಟ್ ಸ್ವಲ್ಪ ಈ ಸಲ ಕ್ವಶನ್ಸ್ ಕಡಿಮೆ ಬಂದಾವ ಅಂತ ಹೇಳ್ಬೋದ್ರಿ. ಓಕೆ, ಬಟ್ ಸಿಂಪಲ್ ಇಂಟ್ರೆಸ್ಟ್ ದಾಗ ಆಸ್ ಯೂಶುವಲ್ ಲೆವೆಲ್ ಆಫ್ ಡಿಫಿಕಲ್ಟಿ ಏನಿತ್ತಲ್ಲ ಅದು ಸೇಮ್ ಇತ್ರಿ. ಓಕೆ, ಬಟ್ ಕಂಪೌಂಡ್ ಇಂಟ್ರೆಸ್ಟ್ ದಾಗ ಈ ಸಲ ಸ್ವಲ್ಪ ನಾನು ಹೇಳಿದ್ನಲ್ಲ ಆಗಲೇ, ಸ್ವಲ್ಪ ಲೆವೆಲ್ SSC ಲೆವೆಲಿಗೆ ಅವ್ನು ಏನ್ ಮಾಡ್ಯಾನ್ರಿ, ಕ್ವಶನ್ಸ್ ನ ಕೇಳೇನ್ರಿ. ಓಕೆ, ಅಂದ್ರ ಫಾರ್ ಎಕ್ಸಾಂಪಲ್ ಈಗ ಒಂದು ಪ್ರಿನ್ಸಿಪಲ್ ಐತಿ, ಇಷ್ಟು ವರ್ಷ ಆದ್ಮೇಲೆ, ಓಕೆ, ಈಗ ಫಾರ್ ಎಕ್ಸಾಂಪಲ್ ಇದು ಒಂದು 1600 ಐತ್ರಿ, ಇದು 2400 ಆಗೈತ್ರಿ. ಓಕೆ, ಎಷ್ಟು ವರ್ಷದಾಗ್ರಿ, 3 ವರ್ಷದಾಗ. ಹಂಗಾದ್ರೆ ಈ ದುಡ್ಡ 9 ವರ್ಷಕ್ಕೆ ಎಷ್ಟ್ ಆಕೈತಿ. ಓಕೆ, ಈ ತರ ಕ್ವಶನ್ಸ್ ಯೂಶುವಲಿ SSC ದಾಗ ಕೇಳ್ತಾನ್ರಿ, ಅಥವಾ ಬ್ಯಾಂಕಿಂಗ್ ಒಳಗೆ ಕೇಳ್ತಾನ್ರಿ. ಸ್ವಲ್ಪ ಇದ್ರೊಳಗೆ ಕೇಳಿರ್ಲಿಲ್ರಿ ಅವ, ರೈಲ್ವೇಸ್ ಒಳಗೆ ಕೇಳಿರ್ಲಿಲ್ಲ. ಸೊ ಈ ತರ ಕ್ವಶನ್ಸ್ ಅವ ಕೇಳ್ಯಾನ್ರಿ ಈ ಸಲ. ಓಕೆ, ಎಲ್ಲೇ ಕಂಪೌಂಡ್ ಇಂಟ್ರೆಸ್ಟ್ ಒಳಗಡೆ. ಓಕೆ, ಈ ತರ ಕ್ವಶನ್ಸ್ ನ ಕೇಳಿದಾನ್ರಿ. ಅದ್ರ ನೆಕ್ಸ್ಟ್ ಇಲ್ಲಿ ನಿಮಗ ಡಿಫರೆನ್ಸ್ ಮ್ಯಾಗೂ ಕೇಳಿದಾನ್ರಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಿಮಗ ಪ್ರಿನ್ಸಿಪಲ್ 1000 ಐತೆ ಅಂತ ಅನ್ಕೋರಿ, ಎಕ್ಸಾಂಪಲ್ ಗೆ 1000 ರೂಪೀಸ್ ಐತಿ. ಆಮೇಲೆ ನಿಮ್ದ ರೇಟ್ ಆಫ್ ಇಂಟ್ರೆಸ್ಟ್ 10% ಐತಿ. ನಾ ಸಿಂಪಲ್ ಕ್ವಶನ್ ತಗೊಂಡೇನ್ರಿ. ಆಮೇಲೆ ವ್ಯಾಲ್ಯೂ ಸ್ವಲ್ಪ ಅದಾವ್ರಿ, ಒಂದ್ ಲೆಕ್ಕಕ್ಕೆ ಅದಾವ್ರಿ. ಸೊ ಅವ್ ನಿಮಗ ಡಿಫರೆನ್ಸ್ ಬಿಟ್ವೀನ್ ಕಂಪೌಂಡ್ ಇಂಟ್ರೆಸ್ಟ್ ಅಂಡ್ ಸಿಂಪಲ್ ಇಂಟ್ರೆಸ್ಟ್. ಓಕೆ, ಈ ತರ ಕ್ವಶನ್ಸ್ ಮೊದಲು ಕೇಳ್ತಿದ್ರಿ, ಈ ಸಲನು ಈ ತರ ಕ್ವಶನ್ಸ್ ಏನದಾವ್ರಿ ಇವನು ಕೇಳಿದಾನ್ರಿ. ಓಕೆ, ಅಥವಾ ಕೆಲವೊಂದ್ಸಲ ಏನ್ ಮಾಡನ್ರಿ, ಡಿಫರೆನ್ಸ್ ಬಿಟ್ವೀನ್ ಕಂಪೌಂಡ್ ಇಂಟ್ರೆಸ್ಟ್ ಅಂಡ್ ಸಿಂಪಲ್ ಇಂಟ್ರೆಸ್ಟ್ ಅವನ ಕೊಟ್ಟಾನ್ರಿ, ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾನ, ಪ್ರಿನ್ಸಿಪಲ್ ಫೈಂಡ್ ಮಾಡಂತ ಹೇಳ್ಯಾನ್ರಿ. ಅರ್ಥ ಐತ್ರಿ. ಸೊ ಈ ತರ ಕ್ವಶನ್ಸ್ ಅವನು ಏನ್ ಮಾಡಿದಾನ್ರಿ, ಈ ಸಲ ಕಂಪೌಂಡ್ ಇಂಟ್ರೆಸ್ಟ್ ಒಳಗೆ ಕೇಳಿದಾನ್ರಿ. ರೈಟ್. ಓಕೆ, ಆಮೇಲೆ ಪಾರ್ಟ್ನರ್ಶಿಪ್ ಒಳಗೆ ನೋಡ್ರಿ, ಈ ಸಲ ಬಾಳ ಅಂದ್ರ ಬಾಳ ಕಡಿಮೆ ಕ್ವಶನ್ಸ್ ಅವ ಕೇಳ್ಯಾನ್ರಿ. ಓಕೆ, ಪಾರ್ಟ್ನರ್ಶಿಪ್ ಮ್ಯಾಗ ಬಾಳ ಕಡಿಮೆ ಕ್ವಶನ್ಸ್ ಅವ ನಿಮಗ್ ಕೇಳ್ಯಾನ್ರಿ. ಸೊ ಆಕ್ಚುಲಿ 2022 ಒಳಗೆ ಆಕ್ಚುಲಿ ಒಂದು 50 ಮ್ಯಾಲ ಕ್ವಶನ್ಸ್ ಬಂದಿದ್ದು ರೀ. ಓಕೆ, ಈ ಸಲ ಬಾಳ ಕಡಿಮೆ ಮಾಡ್ಯಾನ್ರಿ, ಮತ್ತ ಬಾಳ ಬೇಸಿಕ್ ಲೆವೆಲ್ದು ಕ್ವಶನ್ಸ್ ಇದ್ದವ್ರಿ ಅವ. ಸೊ ಪ್ರಾಫಿಟ್ ಇಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್ ಇಂಟು ಟೈಮ್. ಓಕೆ, ಇದರದಿಷ್ಟು ಸಿಂಪಲ್ ಫಾರ್ಮುಲಾ ಮ್ಯಾಗ ಇಲ್ಲಿದಿಂತ್ರ ಕ್ವಶನ್ಸ್ ಕೇಳಿದ್ರಿ. ಓಕೆ, ರೈಟ್ ರೈಟ್. ಅದ್ರ ನೆಕ್ಸ್ಟ್ ಟೈಮ್, ವರ್ಕ್, ಪೈಪ್ಸ್ ಅಂಡ್ ಸಿಸ್ಟಮ್ ಎರಡು ಒಂದ್ರೊಳಗ ಹಾಕಿನ್ರಿ ನಾನು. ಸೊ ಟೋಟಲ್ ಇಲ್ಲಿ 141 ಕ್ವಶನ್ಸ್ ಕೇಳ್ಯಾರ್ರಿ. ಸ್ವಲ್ಪ 2022 ನೋಡಿದ್ರೆ ಸ್ವಲ್ಪ ಕ್ವಶನ್ಸ್ ಲೆವೆಲ್ ಕಡಿಮೆ ಆತ್ರಿ, ಸ್ವಲ್ಪ ಬಾಳ ಏನಲ್ಲ. ಸೊ ಅಲ್ಲಿ ಪ್ರತಿ ಒಂದು ಶಿಫ್ಟ್ ದಾಗೂ ಆಲ್ಮೋಸ್ಟ್ ಒಂದು ಕ್ವಶನ್ ಅವ ಕೇಳಿದ್ದಾರೆ. RRB ಗ್ರೂಪ್ ಡಿ 2022 ಒಳಗಡೆ. ಈ ಸಲನು ಆಲ್ಮೋಸ್ಟ್ ಒಂದೊಂದು ಶಿಫ್ಟ್ ದಾಗ ಒಂದೊಂದು ಕ್ವಶನ್ ನಿಮಗ ನೋಡಾಕ್ ಸಿಕ್ಕೈತ್ರಿ. ಒಂದೊಂದು ಶಿಫ್ಟ್ ಒಳಗೆ 2 ಕ್ವಶನ್ಸ್ ನೋಡಾಕ್ ಸಿಕ್ಕವ್ರಿ. ನಾನು ಟೈಮ್ ಅಂಡ್ ವರ್ಕ್ ಮತ್ತು ಪೈಪ್ಸ್ ಅಂಡ್ ಸಿಸ್ಟಮ್ ಎರಡೂ ಇದ್ರೊಳಗಡೆನೆ ಇನ್ಕ್ಲೂಡ್ ಮಾಡೀನ್ರಿ ನಾ. ಓಕೆ, ಎರಡೂನು ಇದ್ರೊಳಗಡೆನೆ ಇನ್ಕ್ಲೂಡ್ ಮಾಡೀನ್ರಿ. ಸೊ ಹಿಂಗಾಗಿ ಟೋಟಲ್ ಏನೈತಿ 141 ಕ್ವಶನ್ಸ್ ಆಗ್ಯಾವ್ರಿ. ಬಟ್ ಒಂದ್ ಥಿಂಗ್ ನಾನು ಏನ್ ಅಬ್ಸರ್ವ್ ಮಾಡೀನಿ ಅಂತಂದ್ರ, ಲೆವೆಲ್ ಆಫ್ ಡಿಫಿಕಲ್ಟಿ ಇಲ್ಲಿ ಇನ್ಕ್ರೀಸ್ ಆಗಿಲ್ರಿ. ಮೊದಲ ಯಾವ ಲೆವೆಲ್ದು ಕ್ವಶನ್ಸ್ ಇರ್ತಿದ್ವು, ಈ ಸಲನು ಅದ ಲೆವೆಲ್ದು ಕ್ವಶನ್ಸ್ ನ ಅವ್ರು ನಮಗ ಎಕ್ಸಾಮ್ ಒಳಗೆ ಕೇಳಿದಾರೆ. ಬಟ್ ಪೈಪ್ಸ್ ಅಂಡ್ ಸಿಸ್ಟಮ್ ಒಳಗೆ ಅವ ಈ ಸಲ ಏನ್ ಮಾಡ್ಯಾನ್ರಿ, ನಂಬರ್ ಆಫ್ ಪೈಪ್ಸ್ ಮ್ಯಾಗ ಕೇಳಿದಾನ್ರಿ. ನಂಬರ್ ಆಫ್ ಪೈಪ್ಸ್. ಓಕೆ, ನಂಬರ್ ಆಫ್ ಪೈಪ್ಸ್ ಮ್ಯಾಗ ಕ್ವಶನ್ ಕೇಳ್ಯಾನ. ಅಂದ್ರೆ ಹೆಂಗ, ಸೊ ಎ ಪೈಪ್ ಐತ್ರಿ. ಸೊ ಇದು ಏನ್ ಮಾಡ್ತೈತಿ, ಆ ಟ್ಯಾಂಕ್ ನ 20 ಮಿನಿಟ್ಸ್ ದಾಗ ಫಿಲ್ ಮಾಡತೈತ್ರಿ. ಪೈಪ್ ಬಿ ಐತ್ರಿ, ಅದು 25 ಮಿನಿಟ್ಸ್ ದಾಗ ಫಿಲ್ ಮಾಡತೈತ್ರಿ. ಓಕೆ, ಪೈಪ್ ಸಿ ಐತಿ, ಅದು 10 ಅವರ್ಸ್ ದಾಗ ಅಥವಾ 10 ಮಿನಿಟ್ಸ್ ದಾಗ ಅದು ಏನ್ ಮಾಡ್ತೈತ್ರಿ, ಖಾಲಿ ಮಾಡ್ತೈತ್ರಿ. ಇವು 4 ಪೈಪ್ಸ್ ಅದಾವ್ರಿ, ಇವು 5 ಪೈಪ್ಸ್ ಅದಾವ್ರಿ, ಇವು 2 ಪೈಪ್ಸ್ ಅದಾವ್ರಿ. ಓಕೆ, ಸೊ ಈ ತರ ಕ್ವಶನ್ಸ್ ನಾವು ಕೇಳೇನ್ರಿ. ಓಕೆ, ಯೂಶುವಲಿ ಮೊದಲು ಈ ತರ ಕೇಳ್ತಿರ್ಲಿಲ್ರಿ, ಇದು SSC ಬೇಸ್ಡ್ ಮ್ಯಾಗ ಕ್ವಶನ್ ಐತ್ರಿ. ಸೊ ಹಂಗಾದ್ರೆ ಪೈಪ್ ಬಿ ಎಷ್ಟು ಪೈಪ್ಸ್ ಏನದಾವಲ್ಲ ಅದರದ ಎಫಿಷಿಯನ್ಸಿ, ಈ ತರ ಕ್ವಶನ್ಸ್ ನಾವು ಕೇಳಿದಾನ್ರಿ. ಸೊ ಹಂಗಾದ್ರೆ ಈಗ ಟ್ಯಾಂಕ್ ಎಷ್ಟ್ ಅವರ್ಸ್ ದಾಗ ಫಿಲ್ ಆಗ್ತೈತಿ ಅಂದ್ರೆ ಇದು ನಿಮಗ ಒಂದ್ ಪೈಪ್ ಇನ್ಫಾರ್ಮೇಶನ್ ಕೊಟ್ಟಾರಿ. ಸೊ ಒಂದ್ ಪೈಪ್ ಏನೈತಲ್ಲ ಅದು 20 ನಿಮಿಷನಾಗ ಫಿಲ್ ಆಗ್ತೈತಿ, ಈ ತರ ನಿಮಗ
ಇನ್ಫಾರ್ಮೇಶನ್ ಅವ್ರು ಕೊಟ್ಟಿದ್ದಾರೆ. ಓಕೆ, ಈ ತರ ಸ್ವಲ್ಪ ಕ್ವಶನ್ಸ್ ನ ನಿಮಗ ನೋಡಾಕ್ ಸಿಕ್ಕೈತ್ರಿ. ಓಕೆ, ನಂಬರ್ ಆಫ್ ಪೈಪ್ಸ್ ಬೇಸ್ಡ್ ಮ್ಯಾಗ ಕ್ವಶನ್ಸ್ ಏನೈತಿ ಅವರು ನಿಮಗ ಕೇಳಿದಾರ್ರಿ. ಓಕೆ, ಆಮೇಲೆ ಟೈಮ್ ಅಂಡ್ ವರ್ಕ್ ಒಳಗೆ ಸ್ವಲ್ಪ ಅಲ್ಟರ್ನೇಟ್ ಡೇಸ್ ಮ್ಯಾಗೂ ಕೇಳಿದಾರ್ರಿ ಕ್ವಶನ್ಸ್. ಟೈಮ್ ಅಂಡ್ ವರ್ಕ್ ದಾಗ ಅಲ್ಟರ್ನೇಟ್ ಡೇಸ್ ಮ್ಯಾಗ ಮೊದಲು ಕೇಳ್ತಿದ್ರೆ ಈ ಸಲನು ಕೇಳಿದಾರ್ರಿ. ಓಕೆ, ಸೊ ಆಲ್ಮೋಸ್ಟ್ ಲೆವೆಲ್ ನೋಡಿದ್ರ ಟೈಮ್ ಅಂಡ್ ವರ್ಕ್ ಒಳಗೆ ಆಲ್ಮೋಸ್ಟ್ ಲೆವೆಲ್ ಸೇಮ್ ಐತ್ರಿ 2022. ಮತ್ತೆ ಇಲ್ಲಿ ಒಂದು ಚೇಂಜ್ ಏನಪ್ಪಾ ಅಂದ್ರೆ ಪೈಪ್ಸ್ ಅಂಡ್ ಸಿಸ್ಟಮ್ ಒಳಗೆ ನಂಬರ್ ಆಫ್ ಪೈಪ್ಸ್ ಮ್ಯಾಗ ಒಂದ್ ಸ್ವಲ್ಪ ಕ್ವಶನ್ ಕೇಳಿದಾರ್ರಿ ಈ ಸಲ. ಸ್ಪೀಡ್, ಟೈಮ್ ಅಂಡ್ ಡಿಸ್ಟನ್ಸ್. ಓಕೆ, ಸ್ಪೀಡ್, ಟೈಮ್ ಅಂಡ್ ಡಿಸ್ಟನ್ಸ್, ಟ್ರೇನ್ ಮತ್ತು ಬೋಟ್ ಅಂಡ್ ಸ್ಟ್ರೀಮ್. ಓಕೆ, ಈ ಮೂರು ಟಾಪಿಕ್ಸ್ ಮೇಲೆ ಸೇರಿ ನಾನು ಇಲ್ಲಿ ಮೂರು ಟಾಪಿಕ್ಸ್ ಸೇರಿ ಓಕೆ, ಸೊ ಟೋಟಲ್ ಎಷ್ಟು ಕ್ವಶನ್ಸ್ ಬಂದಾವ ಅಂತ ಹೇಳ್ತೇನೆ ನಿಮಗೆ. ಓಕೆ, ಆಮೇಲೆ ಅಲ್ಜಿಬ್ರಾ ಒಳಗೆ 67 ಕ್ವಶನ್ಸ್ ಬಂದಾವ್ರಿ. ಸೊ ಈ ಸಲ ಸ್ವಲ್ಪ ಅಲ್ಜಿಬ್ರಾ ಒಳಗೆ ಕಡಿಮೆ ಲೆವೆಲ್ ಆಫ್ ಕ್ವಶನ್ಸ್ ಬಂದಾವ್ರಿ. ಓಕೆ, ಅಲ್ಜಿಬ್ರಾ ಒಳಗಡೆ ಕಡಿಮೆ ಕ್ವಶನ್ಸ್ ಬಂದಾವ್ರಿ ಮೊದ್ಲಿಂದ ಕಂಪೇರ್ ಮಾಡಿದ್ರೆ. ಸೊ ಇದು ಲೀನಿಯರ್ ಇಕ್ವೇಶನ್ಸ್ ಏನ್ 21 ಐತಲ್ಲ, ಇದನ್ನು ಇದ್ರೊಳಗೆ ನಾವು ಕನ್ಸಿಡರ್ ಮಾಡಿದೀವಿ ಅಂತಂದ್ರೆ ಓಕೆ, ಸೊ ಅರೌಂಡ್ 88 ಕ್ವಶನ್ಸ್ ಹಾಕವ್ರಿ. ಓಕೆ, ಸೊ ಇವು ಎರಡು ಸೇರಿ 88 ಕ್ವಶನ್ಸ್ ಬಂದಾವ ಅಂತಂದ್ರೂ ನಡೀತೈತ್ರಿ, ಏನ್ ತೊಂದ್ರೆ ಇಲ್ಲ. ಓಕೆ, ಸೊ ಇಲ್ಲೂ ಕೂಡ ಲೆವೆಲ್ ಆಫ್ ಡಿಫಿಕಲ್ಟಿ ಸೇಮ್ ಐತ್ರಿ. ಓಕೆ, ಹಂಗೇನ ಅಂದ್ರ ಸ್ವಲ್ಪ ಏನ್ರಿ ಒಂದಿಷ್ಟು ಲೀನಿಯರ್ ಇಕ್ವೇಶನ್ಸ್ ದಾಗ ಒಂದ್ ಸ್ವಲ್ಪ ಕ್ವಶನ್ ಜಾಸ್ತಿ ಕೇಳೇನ್ರಿ ಈ ಸಲ, ಮೊದಲು ಕಡಿಮೆ ಕೇಳ್ತಿದ್ದಾರೆ. ಓಕೆ, ಇದು ನಿಮಗ್ ಗೊತ್ತೈತ್ರಿ 3 ಆರೆಂಜಸ್ 4 ಆಪಲ್ಸ್ 5 ಬನಾನಾಸ್ ಕಾಸ್ಟ್ ದಿಸ್ ಮಚ್. ಓಕೆ, ಹಂಗಾದ್ರೆ 6 ಆಪಲ್ಸ್ 4 ಬನಾನಾಸ್ ಈ ತರ ಕ್ವಶನ್ಸ್ ಅವ ಕೇಳ್ತಾನ್ರಿ. ವಿಲ್ ಕಾಸ್ಟ್ ಹೌ ಮಚ್ ಈ ತರ ಕ್ವಶನ್ಸ್ ಅವ ಕೇಳ್ತಾನ್ರಿ. ಓಕೆ, ಸೊ ಇವೆಲ್ಲ ಕ್ವಶನ್ಸ್ ಏನದಾವ್ರಿ ಇಲ್ಲಿ ಲೀನಿಯರ್ ಇಕ್ವೇಶನ್ಸ್ ದಾಗ ಬರ್ತಾವ್ರಿ. ಓಕೆ, ಸ್ವಲ್ಪ ಇದು ಕ್ಯಾಲ್ಕುಲೇಟಿವ್ ಇತ್ತಂತ ಹೇಳ್ಬೋದು, ನೀವು ನಡೀತೈತ್ರಿ. ಓಕೆ, ಕ್ಯಾಲ್ಕುಲೇಟಿವ್ ಇತ್ರಿ. ಸ್ವಲ್ಪ ಸ್ಟೂಡೆಂಟ್ಸ್ ಬಹಳಷ್ಟು ಜನ ಇವನ್ ಕ್ವಶನ್ಸ್ ಬಿಟ್ಟು ಬಂದಾರ್ರಿ, ಟು ಬಿ ವೆರಿ ಆನೆಸ್ಟ್. ಓಕೆ, ಆಮೇಲೆ ಮೇನ್ ಇಂಪಾರ್ಟೆಂಟ್ ಟಾಪಿಕ್ ನೋಡ್ರಿ ಮೆನ್ಸುರೇಷನ್. ಇದು ಮೊದ್ಲು ಇಂಪಾರ್ಟೆಂಟ್ ಐತ್ರಿ, ಈಗೂ ಇಂಪಾರ್ಟೆಂಟ್ ಐತ್ರಿ. ನಾನು ಮುಂದೂ ಗ್ಯಾರಂಟಿ ಕೊಟ್ಟು ಹೇಳ್ತೇನ್ರಿ, ಮುಂದೂ ಸತ್ಯಕ್ಕ ಈ ಟಾಪಿಕ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಐತ್ರಿ. ಇಲ್ಲಿ 2D ಮತ್ತು 3D ಎರಡೂ ತರ ಮ್ಯಾಗೂ ಕ್ವಶನ್ಸ್ ಎಕ್ಸಾಮ್ಸ್ ಒಳಗ ಕೇಳಿದಾರ್ರಿ. ಓಕೆ, ಎರಡೂ ಲೆವೆಲ್ ದಿಂತ್ರ ಏನೈತಿ ಕ್ವಶನ್ಸ್ ಅವರು ಕೇಳಿದಾರ್ರಿ. ಓಕೆ, ಸೊ ಇಲ್ಲಿ ನಿಮ್ಗ ಎಸ್ಪೆಷಲಿ ಟ್ರಯಾಂಗಲ್ಸ್ ಬೇಸ್ಡ್ ಮ್ಯಾಗ ಕ್ವಶನ್ಸ್ ಭಾಳ ಕೇಳ್ಯಾರ್ರಿ. ಓಕೆ, ಇಲ್ಲಿ ಮೆನ್ಸುರೇಷನ್ ಒಳಗಡೆ ಟ್ರಯಾಂಗಲ್ಸ್ ಬೇಸ್ಡ್ ಮ್ಯಾಗ ಕ್ವಶನ್ಸ್ ಕೇಳ್ಯಾರ, ಸ್ಕ್ವೇರ್ ಮ್ಯಾಗ ಕೇಳ್ಯಾರ್ರಿ, ಕ್ಯೂಬ್ ಮ್ಯಾಗ ಕೇಳ್ಯಾರ. ಸಾರಿ 3D ಫಸ್ಟ್ 2D ಹೇಳ್ತೇನೆ ನೋಡ್ರಿ. ಓಕೆ, ಸ್ಕ್ವೇರ್, ಆಮೇಲೆ ರೆಕ್ಟಾಂಗಲ್, ಸರ್ಕಲ್. ಓಕೆ, ಇದ್ರ ಮ್ಯಾಗೂ ಕ್ವಶನ್ಸ್ ಅವ್ರು ಕೇಳಿದಾರ್ರಿ. ಆಮೇಲೆ ಒಂದು 3D ಒಳಗ ನಾನು ಏನ್ ಅಬ್ಸರ್ವ್ ಮಾಡೀನಂತಂದ್ರ 3D ಒಳಗಡೆ ಬೇಸಿಕ್ ಫಿಗರ್ಸ್ ಅನ್ನ ಕೇಳಿದಾರ್ರಿ. ಹಂಗ ಏನು ಅವರು ಕಾಂಪ್ಲಿಕೇಟೆಡ್ ಮಾಡಕ್ ಹೋಗಿಲ್ರಿ. ಸೊ ಕ್ಯೂಬಾಯ್ಡ್, ಓಕೆ, ಕ್ಯೂಬಾಯ್ಡ್, ಅದರ ನೆಕ್ಸ್ಟ್ ಸಿಲಿಂಡರ್, ಓಕೆ, ಕೋನ್, ಓಕೆ, ಸ್ಪಿಯರ್, ಓಕೆ, ಹೆಮಿಸ್ಪಿಯರ್. ಸೊ ಇವ್ರ ಮ್ಯಾಗೆಲ್ಲ ಕ್ವಶನ್ಸ್ ಅವ್ರು ಏನ್ ಮಾಡಿದಾರ್ರಿ ಕೇಳಿದಾರ್ರಿ. ಇದರದ ರೇಡಿಯಸ್ ಕೊಟ್ಟು ವಾಲ್ಯೂಮ್ ಏನಾಕತ್ತ ಅಂತ ಕೇಳ್ಯಾರ್ರಿ. ಅಥವಾ ಕೋನ್ದಾಗ, ಎಸ್ಪೆಷಲಿ ಕೋನ್ದಾಗ ಅವ್ ಏನ್ ಮಾಡ್ಯಾನ್ರಿ ಸ್ವಲ್ಪ ಸ್ಲ್ಯಾಂಟ್ ಹೈಟ್ ಮ್ಯಾಗ ಕ್ವಶನ್ಸ್ ಕೇಳ್ಯಾನ್ರಿ. ಓಕೆ, ಈಗ ನಿಮ್ಗೆ ಗೊತ್ತಿರ್ಬೋದ್ರಿ, ಇದು ಒಂದು ಕೋನ್ ಐತಿ, ಇದು ಏನು ಸ್ಲ್ಯಾಂಟ್ ಹೈಟ್ ಇರ್ತದಲ್ಲ ಇದ್ರ ಮ್ಯಾಗ ಕ್ವಶನ್ಸ್ ಕೇಳ್ಯಾರ್ರಿ. ಎಚ್ ಮತ್ತ ಆರ್ ರೇಡಿಯಸ್ ಅವ ಕೊಟ್ಟನ್ರಿ, ಸ್ಲ್ಯಾಂಟ್ ಹೈಟ್ ಮ್ಯಾಗ ಅದು ಕ್ವಶನ್ ಕೇಳ್ಯಾನ್ರಿ. ಬಟ್ ನೆನಪಿರ್ಲ್ರಿ, ಇದು ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಇರ್ತೈತ್ರಿ. ಇದೇನ್ ಹೈಟ್ ಐತಲ್ಲ, ಇದು ಹೈಟ್, ಇದು ರೇಡಿಯಸ್, ಇದು ಸ್ಲ್ಯಾಂಟ್ ಹೈಟ್, ಇದು ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಇರ್ತೈತಿ. ಸೊ ಇದನ್ನ ನೀವು ಪೈಥಾಗೋರನ್ ಟ್ರಿಪ್ಲೆಟ್ಸ್ ನಿಮ್ಗೆ ಗೊತ್ತಿದ್ದೂಪ ಅಂತಂದ್ರೆ ಈ ತರದ್ ಮ್ಯಾಗ ಏನು ಒಂದು 4-5 ಕ್ವಶನ್ಸ್ ಬಂದಾವು, ಅದನ್ನ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದ್ರಿ. ಓಕೆ, ಸೊ ನಾ ಇದನ್ನ ತಗೊಂತೀನ್ರಿ, ಈ ಟಾಪಿಕ್ ನಾವು ಡಿಸ್ಕಸ್ ಮಾಡೋಣಂತ್ರಿ. ಆಮೇಲೆ ಟ್ರಿಗ್ನೋಮೆಟ್ರಿ ಮ್ಯಾಗ ಸ್ವಲ್ಪ ಕ್ವಶನ್ಸ್ ಈ ಸಲ ಕಡಿಮೆ ಬಂದವ್ರಿ. ಓಕೆ, ಸೊ ಇದು ಬಹಳಷ್ಟು ಜನ ಸ್ಟೂಡೆಂಟ್ಸ್ ಖುಷಿನೂ ಆಗೈತ್ರಿ. ಬಟ್ ಯಾರ ಟ್ರಿಗ್ನೋಮೆಟ್ರಿ ಮ್ಯಾಗ ಬಹಳ ಕ್ವಶನ್ಸ್ ಬರ್ತಾವು ಅಂತ ಹೇಳಿ ಅದನ್ನ ಒಳ್ಳೆ ರೀತಿ ಪ್ರಿಪರೇಷನ್ ಮಾಡಿದ್ರಲ್ಲ ಅವ್ರಿಗೆ ಸ್ವಲ್ಪ ಬೇಜಾರಾಗೈತ್ರಿ. ಓಕೆ, ಯಾಕಂತಂದ್ರೆ ಟ್ರಿಗ್ನೋಮೆಟ್ರಿದಿಂತ್ರ 2022 ಒಳಗಡೆ ಪ್ರತಿಯೊಂದು ಶಿಫ್ಟ್ ದಾಗ ಒಂದ್ ಕ್ವಶನ್ ಕಂಪಲ್ಸರಿ ಕೇಳಿದಾನ್ರಿ. ಓಕೆ, ಸೊ ಈ ಸಲ ಒಂದೊಂದು ಶಿಫ್ಟ್ ದಾಗ ಕೇಳಿದಾನ್ರಿ, ಒಂದೊಂದು ಶಿಫ್ಟ್ ದಾಗ ಕೇಳಿಲ್ಲ. ಸೊ ಹಿಂಗಾಗಿ ಸ್ವಲ್ಪ ಈ ಸಲ ಟ್ರಿಗ್ನೋಮೆಟ್ರಿ ಮ್ಯಾಗ ಕ್ವಶನ್ಸ್ ಸ್ವಲ್ಪ ಕಡಿಮೆ ಬಂದಾವ್ರಿ. ಓಕೆ, ಬರೀ 55 ಕ್ವಶನ್ಸ್ ಬಂದಾವ್ರಿ. ಓಕೆ, ಸೊ ಹಿಂಗಾಗಿ ಸ್ವಲ್ಪ ಯಾರ ಇದನ್ನ ಸ್ಕಿಪ್ ಮಾಡಿದ್ರು ಅವ್ರಿಗೆ ಖುಷಿ ಆಗೈತಿ. ಬಟ್ ಯಾರ ಕ್ವಶನ್ಸ್ ಬಹಳ ಕೇಳ್ತಾರ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅದನ್ನ ಬಹಳ ಒಳ್ಳೆ ಲೆವೆಲ್ ಇದ್ರ ಪ್ರಿಪರೇಷನ್ ಮಾಡ್ಯಾರ, ಅವ್ರಿಗೆ ಸ್ವಲ್ಪ ಬೇಜಾರಾಗೈತ್ರಿ. ಓಕೆ, ಬಟ್ ಲೆವೆಲ್ ಆಫ್ ಡಿಫಿಕಲ್ಟಿ ಏನ ಹಂಗೇನ್ ಹೈ ಇರ್ಲಿಲ್ರಿ, ಸೇಮ್ ಐತ್ರಿ, ಮಾಡ್ರೇಟ್, ಈಸಿ ಟು ಮಾಡ್ರೇಟ್ ಐತ್ರಿ.
ಹಂಗೇನು ಭಾಳ ಟಫ್ ಏನಿದ್ರಲ್ಲ 2022 ಯಾವ ಲೆವೆಲ್ದಾಗ ಕೇಳಿದ್ಲ ಆಕ್ಚುಲಿ ಅದಕ್ಕಿಂತ ಲೆವೆಲ್ ಕಡಿಮೆ ಆಗೈತ್ರಿ ಈ ಸಲ ಹೇಳ್ಬೇಕಂದ್ರ. ಸೊ ಇಲ್ಲಿ ಸಬ್ ಮಲ್ಟಿಪಲ್ ಆಂಗಲ್ಸ್ ಮ್ಯಾಗ ಅವ ಕ್ವಶನ್ ಕೇಳಿಲ್ರಿ. ಬೇಸಿಕಲಿ 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಅವ್ರ ವ್ಯಾಲ್ಯೂ ಬೇಸ್ಡ್ ಕ್ವಶನ್ಸ್ ಕೇಳೇನ್ರಿ. ಆಮೇಲೆ ಕೆಲವೊಂದು ಕ್ವಶನ್ಸ್ ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸ್ ಮ್ಯಾಗ ಕೇಳೇನ್ರಿ. ಓಕೆ, ಆಮೇಲೆ ಕೆಲವೊಂದು ಕ್ವಶನ್ಸ್ ನ ಏನೈತ್ರಿ ಬೇಸಿಕ್ ಫಾರ್ಮುಲಾ ಅಂದ್ರ ಸೈನ್ A+B, ಓಕೆ, ಆಮೇಲೆ ಕಾಸ್ A+B, ಓಕೆ, ಟ್ಯಾನ್ A+B ಅದ್ರ ಬೇಸ್ಡ್ ಮ್ಯಾಗು ಅವನು ಕ್ವಶನ್ಸ್ ನ ಕೇಳಿದಾನ್ರಿ. ಓಕೆ, ಆಮೇಲೆ ಮೋಸ್ಟ್ ಆಫ್ ದಿ ಇದ್ರೊಳಗಡೆ ಸೈನ್ 180 ಡಿಗ್ರಿ ಏನಾಕತಿ ಈ ತರ ಡೈರೆಕ್ಟ್ ವ್ಯಾಲ್ಯೂಸ್ ಬೇಸ್ಡ್ ಮ್ಯಾಗು ಅವನು ಕ್ವಶನ್ಸ್ ನ ಕೇಳಿದಾನ್ರಿ. ASTC ರೂಲ್ ಅಂತ ನಾವೇನ್ ಕರಿತೀವಿ, ಸೊ ನಿಮಗೆಲ್ಲ ಗೊತ್ತಿರ್ತೈತ್ರಿ ಯಾರ ಸ್ಟಡಿ ಮಾಡಿರಿ. ASTC ರೂಲ್, ಆಲ್ ಸ್ಟೂಡೆಂಟ್ಸ್ ಟೇಕ್ ಕಾಫಿ ಅಂತ ನಾವೇನ್ ಕರಿತೀವಿ. ಓಕೆ, ಇದ್ರ ಮ್ಯಾಗ ಕ್ವಶನ್ಸ್ ನ ಕೇಳಿದಾನ್ರಿ. ಇದು 0, ಇದು 90, ಇದು 180, 270 ಅಂಡ್ 360, ರೈಟ್. ಇದ್ರ ಮ್ಯಾಗ ಕ್ವಶನ್ಸ್ ನ ಅವನು ಕೇಳಿದಾನ್ರಿ. ಓಕೆ, ಮೊದಲು ಕೇಳಿದ್ರಿ, ಈಗೂ ಕೇಳನ್ರಿ ಅಷ್ಟ. ಹೈಟ್ ಅಂಡ್ ಡಿಸ್ಟೆನ್ಸ್ ಓಕೆ ಎವರೇಜ್ ಇತ್ರಿ. ಸೊ ಈ ಸಲ ಇಲ್ಲಿ ಲೆವೆಲ್ ಬಾಳ ಡೌನ್ ಮಾಡ್ಯಾನ್ರಿ ನಾವು. ಓಕೆ, ಹಂಗ ಬಾಳ ಟಫ್ ಮೊದಲು ಕೇಳ್ತಿದ್ದ, ಒಂದು ಬರ್ಡ್ ಫ್ಲೈ ಆಗಾಕತೈತಿ. ಓಕೆ, ಅದರದ ಆಂಗಲ್ ಆಫ್ ಎಲಿವೇಶನ್ ಇಷ್ಟ ಐತಿ. ಸೊ ಒಂದ್ ವೇಳೆ ಅದು ಎಕ್ಸ್ ಮೀಟರ್ಸ್ ಮುಂದ್ ಹೋತಪ್ಪ ಅಂತಂದ್ರ ಅವಾಗ ಆಂಗಲ್ ಆಫ್ ಎಲಿವೇಶನ್ ಇಷ್ಟ ಆಗ್ತೈತಿ ಅಂತ ಈ ತರ ಎಲ್ಲಾ ಕ್ವಶನ್ಸ್ 2022 ಕೇಳಿದ್ರಿ. ಸೊ ಅದನ್ನ ಪ್ರಾಸ್ಪೆಕ್ಟಿವ್ ನೋಡಿದಾಗ ಇಲ್ಲಿ ಲೆವೆಲ್ ಆಫ್ ಡಿಫಿಕಲ್ಟಿ ಏನೈತಿ ಬಹಳ ಸಿಂಪಲ್ ಕೇಳಿಬಿಟ್ಟನ್ರಿ. ಓಕೆ, ಒಂದು ಜಸ್ಟ್ ಒಂದು ಗಾಡಿ ಮ್ಯಾಗ ಒಂದು ಏನಿನ ಇಟ್ಟಿದಾನ್ರಿ. ಸೊ ಗಾಡಿ ಹೈಟ್ ಮತ್ತ ಗಾಡಿದಿಂತ್ರ ಆ ಏನಿದ್ ಫುಟ್ ಏನೈತಿ ಅದ್ರದ್ದು ಡಿಸ್ಟೆನ್ಸ್ ನ ಕೊಟ್ಟು ಆ ಎನಿ ಲೆಂತ್ ಏನೈತಿ ಅಂತ ಕೇಳಿದಾನೆ. ಈ ತರ ಸಿಂಪಲ್ ಕ್ವಶನ್ಸ್ ಅವ್ನು ನಿಮ್ಗೆ ಕೇಳಿದಾನ್ರಿ. ಫೈಂಡ್ ದಿ ಹೈಟ್ ಆಫ್ ದಿ ಲ್ಯಾಡರ್ ಅಂತ ಹೇಳಿ. ಓಕೆ, ಸೊ ಹಿಂಗಾಗಿ ಸ್ವಲ್ಪ ಲೆವೆಲ್ ಆಫ್ ಡಿಫಿಕಲ್ಟಿ ಏನೈತ್ಲ ಇಲ್ಲಿ ಬಹಳ ಕಡಿಮೆ ಆಗೈತ್ರಿ. ಆಮೇಲೆ ಸ್ಟಾಟಿಸ್ಟಿಕ್ಸ್. ಓಕೆ, ಈ ಒಂದು ಟಾಪಿಕ್ ಏನೈತಿ ನೋಡ್ರಿ, ಈ ಒಂದು ಟಾಪಿಕ್ ದಾಗ ಸ್ವಲ್ಪ ಈ ಸಲ ಮೊದಲು ಕೇಳೇನ್ರಿ. ಸ್ಟಾಟಿಸ್ಟಿಕ್ಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್, ಇಲ್ಲೂ ಕೇಳೇನ್ರಿ. ಬಟ್ ಈ ಸಲ ಸ್ವಲ್ಪ ಇಲ್ಲಿ ಕ್ವಶನ್ಸ್ ಏನಿದ್ವಲ್ಲ ಇದು ಸ್ವಲ್ಪ ಕ್ಯಾಲ್ಕುಲೇಟಿವ್ ಇದ್ವು. ಓಕೆ, ಇಲ್ಲಿ ಒಂದ್ ಸ್ವಲ್ಪ ಕ್ವಶನ್ಸ್ ಏನದಾವ್ರಿ, ಇವೊಂದ್ ಸ್ವಲ್ಪ ಕ್ವಶನ್ಸ್ ಕ್ಯಾಲ್ಕುಲೇಟಿವ್ ಇದ್ದು ರೀ. ಓಕೆ, ಸೊ ಈ 3 ಟಾಪಿಕ್ಸ್ ಏನದಾವ ನೋಡ್ರಿ, ಈ 3 ಟಾಪಿಕ್ಸ್ ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್, ಟ್ರೈನ್, ಬೋಟ್ ಅಂಡ್ ಸ್ಟ್ರೀಮ್, ಇವು 3 ಟಾಪಿಕ್ಸ್ ಸೇರಿ ಟೋಟಲ್ 202 ಕ್ವಶನ್ಸ್ ಬಂದವ್ರಿ. ಓಕೆ, ಈ 3 ಟಾಪಿಕ್ಸ್ ಸೇರಿ ಓಕೆ ಇಲ್ಲಿ ಟೋಟಲಿ 202 ಕ್ವಶನ್ಸ್ ಬಂದಿದಾವ್ರಿ. ಬಟ್ ಒಂದು ಥಿಂಗ್ ನಾ ಹೇಳ್ತೇನೆ ನೋಡ್ರಿ, ಇದು ಇಂಪಾರ್ಟೆಂಟ್ ಟಾಪಿಕ್ ಐತಿ, ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಐತಿ ಇದು. ಓಕೆ, ಸೊ ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್, ಟ್ರೈನ್ ಮತ್ತು ಬೋಟ್ ಅಂಡ್ ಸ್ಟ್ರೀಮ್ ಕೆಲವೊಂದು ಶಿಫ್ಟ್ ಒಳಗಡೆ ನಾನು ಅಬ್ಸರ್ವ್ ಮಾಡೀನ್ರಿ 3 ಕ್ವಶನ್ಸ್ ಬಂದವ್ರಿ. ಓಕೆ, ಕೆಲವೊಂದು ಶಿಫ್ಟ್ ಒಳಗಡೆ 3 ಕ್ವಶನ್ಸ್ ಬಂದವ್ರಿ. ಸ್ವಲ್ಪ ಟ್ರೈನ್ ಮ್ಯಾಗ ಜಾಸ್ತಿ ಕೇಳೇನ್ರಿ. ಓಕೆ, ಸ್ವಲ್ಪ ಟ್ರೈನ್ ಟಾಪಿಕ್ ಮ್ಯಾಗ ಸ್ವಲ್ಪ ಕ್ವಶನ್ಸ್ ಜಾಸ್ತಿ ಕೇಳೇನ್ರಿ. ಆಮೇಲೆ ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್ ಮ್ಯಾಗು ಜಾಸ್ತಿ ಕೇಳೇನ್ರಿ. ಇಲ್ಲಿ ಎಸ್ಪೆಷಲಿ ಎವರೇಜ್ ಸ್ಪೀಡ್ ಮ್ಯಾಗ ಸ್ವಲ್ಪ ಕ್ವಶನ್ಸ್ ಕೇಳಿದಾನ್ರಿ. ಅದರ ನೆಕ್ಸ್ಟ್ ರಿಲೇಟಿವ್ ಸ್ಪೀಡ್. ಓಕೆ, ರಿಲೇಟಿವ್ ಸ್ಪೀಡ್ ಅಂತ ಒಂದು ಕಾನ್ಸೆಪ್ಟ್ ಐತಿ, ಆ ಕಾನ್ಸೆಪ್ಟ್ ಮ್ಯಾಗ ಕೇಳೇನ್ರಿ. ಆಮೇಲೆ ಇಲ್ಲಿ ಏನ್ ಮಾಡ್ಯಾನ್ರಿ ಇನ್ನೊಂದು, ಓಕೆ, ಒಂದು ಇದ್ರ ಬೇಸ್ಡ್ ಮ್ಯಾಗ ಕ್ವಶನ್ಸ್ ಕೇಳೇನ್ರಿ. ಓಕೆ, ಏನಂತಂದ್ರ ಇದು AB ಡಿಸ್ಟೆನ್ಸ್ ಐತಂತ ಅನ್ಕೋರಿ. ಓಕೆ, ಇಲ್ಲಿದಿಂತ್ರ ಒಂದು S1 ಸ್ಪೀಡ್ಲೆ ಒಬ್ಬ ವ್ಯಕ್ತಿ ಹೋಗಿದಾನ್ರಿ, ಇವನ್ S2 ಸ್ಪೀಡ್ಲೆ ಹೋಗಿದಾನ್ರಿ. ಇವ್ರಿಬ್ರು ಇಲ್ಲೆಲ್ಲೋ ಮೀಟ್ ಆಗ್ಯಾರ ಅಂತ ಅನ್ಕೋರಿ. ಈಗ ಇವ್ರಿಬ್ರು ಇಲ್ಲಿದಿಂತ್ರ ಇಲ್ಲಿವರೆಗೂ S1 ಹೋಗಾಕ T1 ಟೈಮ್ ತಗೊಂತಾನ್ರಿ, ಇಲ್ಲಿದಿಂತ್ರ ಇಲ್ಲಿಗೆ ಹೋಗಾಕ S2 ಏನೈತಲ್ಲ ಅವ್ನು T2 ಟೈಮ್ ತಗೋತಾನ. ಅಂದ್ರೆ ಇಲ್ಲಿ T1 ಮತ್ತು T2 ಏನ್ ಟೈಮಿಂಗ್ಸ್ ಅದಾವಲ್ಲ, ಇವ್ ಟೈಮಿಂಗ್ಸ್ ಯಾವ ಅದಾವ ಹೇಳ್ರಿ, ಎಲ್ಲಿದಿಂತ್ರ ಅವ್ರು ಮೀಟ್ ಆಗ್ಯಾರ ನೋಡ್ರಿ, ಅಲ್ಲಿದಿಂತ್ರ ತಮ್ಮ ಡೆಸ್ಟಿನೇಷನ್ ಮುಟ್ಟಾಕ ಎಷ್ಟು ಟೈಮ್ ತಗೊಂತಾರಲ್ಲ ಆ ಟೈಮಿಂಗ್ ನಾ ಕೊಟ್ಟಾನ್ರಿ. ಓಕೆ, ಸೊ ಇದ್ರ ಬೇಸ್ಡ್ ಮ್ಯಾಗ ಅವರು ನಿಮ್ಗ ಕ್ವಶನ್ಸ್ ನ ಎಕ್ಸಾಮ್ ಒಳಗಡೆ ಕೇಳಿದಾರ್ರಿ. ಓಕೆ, ಸೊ ಈಗ ಇಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದ್ರಿ, ಇದ್ರ ಫಾರ್ಮುಲಾ ಏನಾಕತ್ರಿ, S1/S2 = ರೂಟ್ ಆಫ್ T2 by T1, ಹೌದಲ್ರಿ. ಸೊ ಇದ್ರ ಬೇಸ್ಡ್ ಮ್ಯಾಗು ನಿಮ್ಗೆ ಎಕ್ಸಾಮ್ಸ್ ಒಳಗ ಕ್ವಶನ್ಸ್ ನ ಕೇಳಿದಾರೆ. ಓಕೆ, ಆಮೇಲೆ ಸ್ವಲ್ಪ ಇಲ್ಲಿ ಕ್ವಶನ್ಸ್ ನ ಏನೈತ್ರಿ, ಒಂದಿಷ್ಟು ಟಾಪಿಕ್ ನ ರೇಸ್ ಮ್ಯಾಗು ಕ್ವಶನ್ ಕೇಳ್ಯಾನ್ರಿ. ಓಕೆ, ರೇಸ್ ಬೇಸ್ಡ್ ಮ್ಯಾಗ. ಸೊ ಇದು ಸ್ವಲ್ಪ ಹೊಸ ಪಾಯಿಂಟ್ ಐತಿ ನೋಡ್ರಿ. ಯೂಶುವಲಿ ಮೊದಲ 2022 ಕ್ವಶನ್ ಪೇಪರ್ಸ್ ಒಳಗೆ ರೇಸ್ ಮ್ಯಾಗ್ ಕ್ವಶನ್ಸ್ ಕೇಳಿರ್ಲಿಲ್ರಿ ಅವ. ಬಟ್ ಈ ಸಲ ರೇಸ್ ಮ್ಯಾಗ್ ಕ್ವಶನ್ ಕೇಳಿದಾನ್ರಿ. A beats B ಅಂದ್ರೆ ಒಂದು 1000 ಮೀಟರ್ ರೇಸ್ ಒಳಗ A beats B by 50 meters, B beats C by 20 meter. ಓಕೆ, ಸೊ ಈ ತರ ಕ್ವಶನ್ಸ್ ಅವ ನಿಮ್ಗ ಕೇಳಿದಾನ್ರಿ.
ಅರ್ಥ ಐತ್ರಿ. ಸೊ ಇದು ರೇಸ್ಟ್ ಬೇಸ್ ಮ್ಯಾಗು ಕ್ವಶನ್ಸ್ ಕೇಳ್ಯಾನ. ಬೋಟ್ ಅಂಡ್ ಸ್ಟ್ರೀಮ್ ಮ್ಯಾಗ ಆಸ್ ಯೂಶುವಲ್ ಕ್ವಶನ್ಸ್ ಮೊದಲ್ ಹೆಂಗ್ ಕೇಳ್ತಿದ್ದ ಅದ ಲೆವೆಲ್ ಮ್ಯಾಗ ಅವ ಈ ಸಲನು ಕ್ವಶನ್ಸ್ ನ ಕೇಳಿದಾನ್ರಿ. ರೈಟ್. ಆಮೇಲೆ ಜಾಮಿಟ್ರಿದಾಗ ಅಷ್ಟ ಏನ್ ಬಹಳ ಹೈ ಲೆವೆಲ್ದಾಗ ಏನ್ ಕೇಳಿಲ್ರಿ ಅವ. ಸೊ ಬೇಸಿಕಲಿ ನಿಮಗ ಟ್ರಯಾಂಗಲ್ಸ್ ಪ್ರಾಪರ್ಟೀಸ್ ಓಕೆ ಅವು ನಿಮಗೆಲ್ಲರಿಗೂ ಗೊತ್ತಿರ್ಬೇಕು. ಮೀಡಿಯನ್ ಓಕೆ ಸೊ ಅದ್ರದ್ದು ಪ್ರಾಪರ್ಟೀಸ್ ಏನಾಗ್ತಾವು ಓಕೆ ಸೊ ಅವೆಲ್ಲ ನಿಮಗ್ ಗೊತ್ತಿರ್ಬೇಕ್ರಿ. ಆಮೇಲೆ ಸ್ವಲ್ಪ ಪಾಲಿನೋಮಿಯಲ್ಸ್ ಪಾಲಿಗಾನ್ಸ್ ಮ್ಯಾಗ ಒಂದಿಷ್ಟು ಕ್ವಶನ್ಸ್ ನ ಕೇಳೇನ್ರಿ. ಅದರದ ಸೈಡ್ಸ್ ರೇಷಿಯೋ ಕೊಟ್ಟು ಓಕೆ ಆಮೇಲೆ ಅದರದ ಆಂಗಲ್ ಎಷ್ಟ್ ಆಗ್ತೈತೆ ಅಂತ ಕೇಳೋಣ, ಅಥವಾ ಆಂಗಲ್ ಕೊಟ್ಟು ಸೈಡ್ಸ್ ಎಷ್ಟ್ ಆಗ್ತೈತೆ ಅಂತ ಕೇಳೋಣ, ಇಂಟೀರಿಯರ್ ಆಂಗಲ್ಸ್ ಬಗ್ಗೆ ಕೇಳೋಣ, ಎಕ್ಸ್ಟೀರಿಯರ್ ಆಂಗಲ್ಸ್ ಬಗ್ಗೆ ಕೇಳೋಣ. ಸೊ ನಾನು ಇಲ್ಲಿ ಟಾಪಿಕ್ ಬರ್ದಿಲ್ರಿ ಅದನ್ನ, ಬಟ್ ಅಲ್ಲಿದಿಂದೂ ನಿಮಗೆ ಏನೈತ್ರಿ ಒಂದು 20-25 ಕ್ವಶನ್ಸ್ ನ ನೋಡಕ ನಿಮಗ ಸಿಗ್ತೈತ್ರಿ. ಸೊ ಜಾಮಿಟ್ರಿದು ಸ್ವಲ್ಪ ವೇಟೇಜ್ ಈ ಸಲ ಸ್ವಲ್ಪ ಕಡಿಮೆ ಆಗೈತೆ ಅಂತ ಹೇಳ್ಬೋದ್ರಿ. ಬಟ್ ಅದ್ರ ಬದಲಾಗಿ ಅವ ಏನ್ ಮಾಡನ್ರಿ ಈ ಸಲ ನಿಮಗ 2D ಮತ್ತು 3D ಒಳಗ ಕ್ವಶನ್ಸ್ ಜಾಸ್ತಿ ಕೇಳ್ಯಾನ್ರಿ. ಓಕೆ ಸೊ ದಿಸ್ ಈಸ್ ದಿ ಕಂಪ್ಲೀಟ್ ಅನಾಲಿಸಿಸ್ ಆಫ್ 101 shifts ಆಫ್ RRB Group D exam 2025. ಓಕೆ ಸೊ ಈ 101 ಶಿಫ್ಟ್ ದಾಗ ಏನ ಕ್ವಶನ್ಸ್ ಎಕ್ಸಾಮ್ ಒಳಗೆ ಬಂದಿದ್ದು ರೀ, ಅದರದ ಎಲ್ಲಾ ಶಿಫ್ಟ್ ನಾವು ಇಲ್ಲಿ ಅನಾಲಿಸಿಸ್ ನ ಮಾಡಿದೀವ್ರಿ. ಓಕೆ ಸೊ ಈಗ ನೆಕ್ಸ್ಟ್ ಕ್ಲಾಸ್ ನಿಂತ್ರ ನಾವು 1 by 1 ಈ ಏನು ಟಾಪಿಕ್ಸ್ ನಾವು ಡಿಸ್ಕಸ್ ಮಾಡಿವಿ ಓಕೆ 1 by 1 ನಾವು ಏನ್ ಮಾಡೋಣ್ರಿ ಈ ಕ್ವಶನ್ಸ್ ನ ನಾವು ಇಲ್ಲೇ ಡಿಸ್ಕಸ್ ಮಾಡೋಣ್ರಿ. ಓಕೆ ಯೂಟ್ಯೂಬ್ ಒಳಗಡೆ ಡಿಸ್ಕಸ್ ಮಾಡೋಣ್ರಿ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ನಮಗ ಕಮೆಂಟ್ ಬಾಕ್ಸ್ ದಾಗ ನೀವು ತಿಳಿಸ್ಬೇಕ್ರಿ. ಓಕೆ ಪ್ರತಿಯೊಬ್ರು ತಿಳಿಸ್ಬೇಕ್ರಿ. ಸೊ ವಿಡಿಯೋ ನೋಡಿ ಬಿಡುದಲ್ಲ, ಪ್ರತಿಯೊಬ್ರು ನೀವು ಕಮೆಂಟ್ ಬಾಕ್ಸ್ ಒಳಗ ಹೇಳ್ಬೇಕ್ರಿ ಹೆಂಗ ಅನಿಸ್ತು ಅನಾಲೈಸಿಸ್ ಅಂತ ಹೇಳಿ. ಆಮೇಲೆ ಈ ಸಿರೀಸ್ ಬಗ್ಗೆ ನೀವು ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ಬೇಕ್ರಿ. ರೈಟ್. ಸೊ ಅಪಾರ್ಟ್ ಫ್ರಮ್ ದಟ್ ನೀವು RRB Group D ಎಕ್ಸಾಮ್ 2022 ನೀವೇನಾದ್ರೂ ಟಾರ್ಗೆಟ್ ಮಾಡಿದ್ರಿ ಅಂತಂದ್ರೆ ಸೊ ಒಂದು ಥಿಂಗ್ ನೆನಪಿರ್ಲ್ರಿ, ಈ ಕ್ವಶನ್ ಪೇಪರ್ ಅನಾಲೈಸಿಸ್ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಆಮೇಲೆ ಸೆಕೆಂಡ್ ಥಿಂಗ್, ನೀವು ಬೇಸಿಕ್ ದಿಂತ್ರ ಸಪೋಸ್ ನೀವು ಏನಾದ್ರೂ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ದವ್ರು ಇದ್ರಿ ಓಕೆ ಆಮೇಲೆ ನಿಮ್ಗ ಏನಾದ್ರೂ ಬೇಸಿಕ್ ಲೆವೆಲ್ ದಿಂತ್ರ ಒಂದ್ ವೇಳೆ ಕ್ಲಾಸಸ್ ಬೇಕಾಗಿತ್ತಪ್ಪ ಅಂತಂದ್ರ ನೀವು ಏನ್ ಮಾಡ್ರಿ, ನಮ್ದು ಕ್ಲಾಸಿಕ್ ಎಜುಕೇಶನ್ ಆಪ್ ಇದನ್ನ ಡೌನ್ಲೋಡ್ ಮಾಡ್ರಿ. ಓಕೆ ಕ್ಲಾಸಿಕ್ ಎಜುಕೇಶನ್ ಆಪ್ ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ರಿ. ಓಕೆ ಸೊ ಇದ್ರ ಒಳಗಡೆ RRB Group D ಓಕೆ ಒಂದು ಕೋರ್ಸ್ ಐತ್ರಿ. RRB Group D ಅಂತ ಹೇಳಿ ಒಂದು ಕೋರ್ಸ್ ಐತಿ. 2025 ಒಳಗಡೆ ಏನು ಎಕ್ಸಾಮ್ ಆಗೈತ್ರಿ, ಈಗೇನ್ ನಾವು ಪೇಪರ್ದ ಅನಾಲಿಸಿಸ್ ಮಾಡಿದೀವಿ. ಸೊ ಅದರದ್ದು ಕ್ಲಾಸಸ್ ನಾವು ಲೈವ್ ಮಾಡಿದ್ದೀವ್ರಿ. ಆಕ್ಚುಲಿ ಅದರದ್ದು ಫೀಸ್ ಬಹಳ ಹೈ ಇಟ್ಟಿದ್ದೀವ್ರಿ ನಾವು ಒಂದು. ಓಕೆ ಸೊ ಅದರದ್ದು ರೆಕಾರ್ಡೆಡ್ ಕ್ಲಾಸಸ್ ಓಕೆ ನಿಮಗ್ ನಾವು ಈಗ ಬರೇ 1000 ರೂಪೀಸಿಗೆ ನಾವು ಅವೈಲೇಬಲ್ ಮಾಡತ್ತೀವ್ರಿ. ಓಕೆ ಸೊ ಇದ್ರ ಒಳಗಡೆ ನಾನು 2016, 2018 ಮತ್ತು 2022 RRB Group D ಕ್ವಶನ್ ಪೇಪರ್ಸ್ ಏನಿದ್ವಲ್ಲ ಅವನು ಅಷ್ಟೂ ಸಾಲ್ವ್ ಮಾಡೇನ್ರಿ. ಓಕೆ ಆಮೇಲೆ ಕ್ಲಾಸಸ್ ಬೈ ಲ್ಯಾಂಗ್ವೇಜ್ ಅದಾವ್ರಿ. ಓಕೆ ನಿಮಗ ನಾನು ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡೇನ್ರಿ ಮತ್ತು ಇಂಗ್ಲಿಷ್ ದಾಗೂ ನಾವು ಕ್ವಶನ್ಸ್ ನ ತಗೊಂಡಿವಿ. ಕ್ವಶನ್ಸ್ 2 ಲ್ಯಾಂಗ್ವೇಜಸ್ ದಾಗ ನಾವು ತಗೊಂಡಿವಿ, ಬಟ್ ಎಕ್ಸ್ಪ್ಲನೇಷನ್ ಏನಿತ್ತಿ ನಾನು ಕನ್ನಡದಾಗ ಮಾಡೇನ್ರಿ. ಓಕೆ ಆಮೇಲೆ ಇದ್ರೊಳಗಡೆ ಎಲ್ಲಾನು ಕವರ್ ಮಾಡಿವ್ರಿ ನಾವು. ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಅಡ್ವಾನ್ಸ್ ಮ್ಯಾಥ್ಸ್ ಓಕೆ ಇವನ್ನೆಲ್ಲಾನು ನಾನು ಕವರ್ ಮಾಡೇನ್ರಿ. ಸೊ ಇಷ್ಟ ಪಾರ್ಟ್ ಏನೈತಲ್ಲ ಇದನ್ನ ನಾನು ಕವರ್ ಮಾಡೇನ್ರಿ. ಇದು ಒಂದು 250 hours ಕಂಟೆಂಟ್ ಐತ್ರಿ. ಓಕೆ ಕಂಪ್ಲೀಟ್ಲಿ ಬೇಸಿಕ್ ಲೆವೆಲ್ ದಿಂತ್ರ ಅಡ್ವಾನ್ಸ್ ಲೆವೆಲ್ ವರೆಗೂ ನಾವು ಎಲ್ಲಾನು ಡಿಸ್ಕಷನ್ ಮಾಡಿವ್ರಿ. ಪ್ಲಸ್ ಇದ್ರೊಳಗಡೆ ಕೆಲವೊಂದಿಷ್ಟು ಟಾಪಿಕ್ಸ್ ಒಳಗಡೆ NTPC ಎಕ್ಸಾಮ್ಸ್ RRB NTPC ಕ್ವಶನ್ ಪೇಪರ್ಸ್ ನಾವು ಇದ್ರಾಗ ಸಾಲ್ವ್ ಮಾಡಿವ್ರಿ. ಸೊ ಪ್ರತಿಯೊಂದು ಟಾಪಿಕ್ ನ ನೀಟ್ ಆಗಿ ಲೆವೆಲ್ ವೈಸ್ ಮತ್ತು ಡಿಫಿಕಲ್ಟಿ ವೈಸ್ ನಾವು ಈಸಿ, ಮಾಡರೇಟ್ ಮತ್ತು ಡಿಫಿಕಲ್ಟ್ ಈ ಲೆವೆಲ್ದಾಗ ಅದನ್ನ ಅರೇಂಜ್ ಮಾಡಿವ್ರಿ. ಓಕೆ ಸೊ ಹಳೆ ಒಂದು ಕ್ಲಾಸ್ ಒಳಗೆ ನಾನು ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳಿನ್ರಿ. ನಾನು ಆಪ್ ನ ತೋರಿಸಿ
ಯಾವ ರೀತಿ ನಾವು ಅರೇಂಜ್ಮೆಂಟ್ ಮಾಡಿವಿ ಅಂತೇಳಿ ಇದರ ತೆಳಗಡೆ ನೀವು ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತೈತಿ, ಅಲ್ಲಿ ನೀವು ನೋಡ್ರಿ, ಅಥವಾ ಇಲ್ಲೇ ತೆಳಗಡೆ ವಿಡಿಯೋಸ್ನ ನೀವು ನೋಡ್ಕೊಂತ ಹೋದ್ರಿ ಅಂದ್ರೆ ನಿಮಗೆ ಸಿಗ್ತೈತ್ರಿ. ಓಕೆ, ಅಲ್ಲಿ ನಾನು ಡಿಟೇಲ್ ಆಗಿ ಒಂದು ಸೆಪರೇಟ್ಲಿ ಒಂದು 10 ಮಿನಿಟ್ಸ್ ನಾನು ಅದರದ ವಿಡಿಯೋ ಮಾಡೀನಿ. ಓಕೆ, ಆಮೇಲೆ ಇದು ಅಲ್ದನ ನಿಮಗ ಪ್ರತಿಯೊಂದು ಟಾಪಿಕ್ ಮ್ಯಾಗ ನಾವು ಹೋಮ್ವರ್ಕ್ ಕ್ವಶನ್ಸ್ ನ ಕೊಟ್ಟಿವ್ರಿ. ಸೊ 50+ ಹೋಮ್ವರ್ಕ್ ಕ್ವಶನ್ಸ್ ಕೊಟ್ಟಿವ್ರಿ, 50 ಕ್ವಶನ್ಸ್ ಪ್ಲಸ್ ಪ್ರತಿಯೊಂದು ಟಾಪಿಕ್ ಮ್ಯಾಗ ನಾವು ಕೊಟ್ಟಿವಿ. ಆಮೇಲೆ ಅದರದ ಕೀ ಆನ್ಸರ್ನು ಏನೈತಿ ಅದರ ತೆಳಗಡೆನ ಕೊಟ್ಟಿವ್ರಿ ನಾವು, ಅದರದ ರೈಟ್ ಆನ್ಸರ್ ಏನೈತಿ. ಆಮೇಲೆ ಹೋಮ್ವರ್ಕ್ ಕ್ವಶನ್ಸ್ ಕೂಡ ಬೈ ಲ್ಯಾಂಗ್ವೇಜ್ ಅದಾವ್ರಿ. ಓಕೆ, ಕನ್ನಡ ಮತ್ತು ಇಂಗ್ಲಿಷ್ ಎರಡು ತೊಳಗಡೆನೂ ಅದಾವ್ರಿ. ಸೊ ಎಂಟೈರ್ ಸಿಲೆಬಸ್ ನ ನಾವು ನೀಟಾಗಿ ಕಂಪ್ಲೀಟ್ ಮಾಡಿದೇವ್ರಿ. ಸೊ ಯಾರು ಇಂಟ್ರೆಸ್ಟೆಡ್ ಅದರಿ, ಸೊ ನೀವು ಆ ಕೋರ್ಸ್ ನ ಪರ್ಚೇಸ್ ಮಾಡಿ ಸೀರಿಯಸ್ ಆಗಿ ನೀವು ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಓಕೆ, ಡೋಂಟ್ ವೇಸ್ಟ್ ಯುವರ್ ಟೈಮ್. ಓಕೆ, ಯಾಕಂದ್ರೆ ಟೈಮ್ ಈ ಸಲ ಕಡಿಮೆ ಐತ್ರಿ. ಯಾಕಂದ್ರೆ ಲಾಸ್ಟ್ ಟೈಮ್ RRB ಗ್ರೂಪ್ ಡಿ ಎಕ್ಸಾಮ್ ಕೇಸ್ ಆಗಿತ್ರಿ, ITI ಕೇಸ್ ಹಾಕಿದ್ರಿ. ದಟ್ ಎಲ್ಲಾ ಗ್ರೂಪ್ ಡಿ ಪೋಸ್ಟ್ ನ ನಮ್ಗ ಕೊಡ್ಬೇಕು, ITI ಕ್ವಾಲಿಫೈ ಮಾಡಿದವ್ರಿಗೆ ಕೊಡ್ಬೇಕು, ಸೊ ಉಳಿದ ಬರೀ 10th ಸ್ಟ್ಯಾಂಡರ್ಡ್ ದವ್ರಿಗೆ ಕೊಡಬಾರ್ದು ಅಂತೇಳಿ ಅವ್ರು ಕೇಸ್ ಮಾಡಿದ್ರು. ಹಿಂಗಾಗಿ ಆ ಕೇಸ್ ಪ್ರೊಸೆಸ್ ಕೋರ್ಟ್ದಾಗ ಇರೋದ್ರಿಂತ ಸ್ವಲ್ಪ ಲಾಸ್ಟ್ ಟೈಮ್ ಡಿಲೇ ಆಗೈತಿ. ಬಟ್ ಈ ಸಲ ಅಷ್ಟು ಡಿಲೇ ಆಗಂಗಿಲ್ರಿ. ಸೊ ನೀವು RRB ಈಗ ಸದ್ಯಕ್ಕೆ ನೀವು ಅವ್ರದ್ದು ಫಾರ್ಮ್ ನೋಡ್ಬೋದ್ರಿ. ಸೊ ಈ ಸದ್ಯಕ್ಕೆ ಫುಲ್ ಫಾರ್ಮ್ದಾಗ ಅದಾರ್ರಿ ಈಗ ಅವ್ರ, ಹೇಳ್ಬೇಕಂದ್ರೆ ವಿರಾಟ್ ಕೊಹ್ಲಿ ಆಗಿಬಿಟ್ಟಾರ ಈಗ ಅವ್ರ, ರೈಟ್. ಸೊ ಬಹಳ ಆನ್ ಟೈಮ್ ಎಕ್ಸಾಮ್ ನ ನಡೆಸ್ತಿದಾರ್ರಿ, ಆನ್ ಟೈಮ್ ರಿಸಲ್ಟ್ ನ ಬಿಡ್ತಿದಾರ್ರಿ, ಆನ್ ಟೈಮ್ ಕೀ ಆನ್ಸರ್ ಬಿಡ್ತಿದಾರ್ರಿ. ಓಕೆ, ಸೊ ಹಿಂಗಾಗಿ ಈಗ ಆಲ್ರೆಡಿ ALP ದ ಸ್ಟೇಜ್ 2 ರಿಸಲ್ಟ್ ಇವತ್ತ ಬಿಟ್ರು ನೋಡ್ರಿ. ಓಕೆ, ಅಂದ್ರೆ ಈಗ ನಾ ಸದ್ಯಕ್ಕೆ ಏನ್ ರೆಕಾರ್ಡ್ ಮಾಡಾಕತ್ತೀನಿ, ಈಗ ಆಲ್ರೆಡಿ ಬಿಟ್ರಿ. ಆಮೇಲೆ ಜಾಯ್ನಿಂಗ್ನು ಕೊಡ್ತಿದಾರ್ರಿ. ಸೊ ಹಿಂಗಾಗಿ ಸೊ ಫುಲ್ ಫಾರ್ಮ್ದಾಗ ಅದಾರ್ರಿ. ಅವರಿಗೆ ಆಲ್ಮೋಸ್ಟ್ ಆದಷ್ಟು ಜಲ್ದಿನ ರಿಕ್ರೂಟ್ಮೆಂಟ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ಬೇಕಂತ ಐತ್ರಿ. ಸೊ ಹಿಂಗಾಗಿ ಪ್ಲೀಸ್ ಸೀರಿಯಸ್ ಆಗಿ ಓದ್ರಿ. ನೀವು ಇಲ್ಲಿ ಒಂದು 4 ವಿಡಿಯೋಸ್ ನೋಡುದ್ರಿ, ಮತ್ತೊಂದ್ ಕಡೆ ಒಂದು 4 ವಿಡಿಯೋಸ್ ನೋಡುದು, ಹಿಂಗ್ ಪ್ರಿಪರೇಷನ್ ಆಗಂಗಿಲ್ಲ. ಸೊ ಪ್ರಿಪರೇಷನ್ ನೀವು ಎಲ್ಲೇ ಮಾಡಿದ್ರು ಸದ್ಯಕ್ಕ ಒಂದ್ ಪರ್ಸನ್ ಕಡೆದಿಂತ್ರ, ಒಂದ್ ಇನ್ಸ್ಟಿಟ್ಯೂಟ್ ದಿಂತ್ರ ನೀವು ಒಬ್ಬರನ್ನ ಕ್ಯಾಚ್ ಮಾಡ್ರಿ. ಅವ್ರು ಏನ್ ಹೇಳ್ತಾರ ಅದನ್ನ ನೀಟಾಗಿ ನೀವು ಪ್ರಿಪೇರ್ ಮಾಡ್ರಿ. ಟೆಸ್ಟ್ ಸಿರೀಸ್ ನ ಅಟೆಂಡ್ ಮಾಡ್ರಿ, ಟೆಸ್ಟ್ ಸಿರೀಸ್ ಅನಾಲಿಸಿಸ್ ನ ಮಾಡ್ರಿ. ನೀವ್ ಎಲ್ಲಿ ತಪ್ಪು ಮಾಡಾಕತ್ತೀರಿ, ಯಾವ ಟಾಪಿಕ್ ದಾಗ ನಿಮ್ದು ವೀಕ್ನೆಸ್ ಐತಿ, ಆ ಟಾಪಿಕ್ ನ ರಿಪೀಟಿವ್ ನಂಬರ್ ಆಫ್ ಟೈಮ್ಸ್ ರಿವಿಷನ್ ಮಾಡ್ರಿ. ಆನ್ಲೈನ್ ಟೆಸ್ಟ್ ಸಿರೀಸ್ ಅಟೆಂಡ್ ಮಾಡ್ರಿ. ನಿಮ್ಮ ಮಾರ್ಕ್ಸ್ ನ ಬೂಸ್ಟ್ ಮಾಡ್ಕೊಂತ ಹೋಗ್ರಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ರಿ. ಆಮೇಲೆ ಎಲ್ಲೂ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ, ರೈಟ್. ನೀವು ಬಹಳ ಸೀರಿಯಸ್ ಆಗಿ ಒಂದು ಬಹಳ ಶಾರ್ಪ್ನೆಸ್ ನ ಇಟ್ಕೊಂಡು ನೀವು ಪ್ರಿಪರೇಷನ್ ನ ಮಾಡ್ಬೇಕಾಗೈತಿ. ಓಕೆ, ಸೊ ನಾ ಬಹಳಷ್ಟು ಜನ ಸ್ಟೂಡೆಂಟ್ಸ್ ನೋಡ್ತೀನಿ, ಕಂಪ್ಲೀಟ್ಲಿ ಅವ್ರದ್ದು ಮೈಂಡ್ ಡೈವರ್ಟ್ ಆಗಿಬಿಡತ್ತೆ. ಓಕೆ, ಸೊ ಈಗ ನಾ ಪರ್ಸೆಂಟೇಜ್ ಟಾಪಿಕ್ ಸ್ಟಾರ್ಟ್ ಮಾಡಿದ್ದಂದ್ರ ನಂದು ಒಂದು ಪರ್ಸೆಂಟೇಜ್ ಟಾಪಿಕ್ ಕೇಳ್ತೀರಿ, XYZ ಪರ್ಸೆಂಟೇಜ್ ಕೇಳ್ತೀರಿ. ಒಂದ ಟಾಪಿಕ್ ನ ಎಲ್ಲಾ ಟೀಚರ್ಸ್ ಕಡೆದ ಕಲಿಯಕ್ ಪಾಸಿಬಲ್ ಇಲ್ಲ. ಅದಕ್ಕ ನಾ ಬಹಳ ಸಲ ಹೇಳ್ತಿರ್ತೇನ್ರಿ, ಒಂದ್ ಬುಕ್ ನ 10 ಸಲ ಓದ್ರಿ. ಓಕೆ, 10 ಬುಕ್ ದಿಂತ್ರ 1 ಸಲ ಓದಾಕ್ ಹೋಗ್ಬಿಡ್ರಿ, ರೈಟ್. ಸೊ ಆಲ್ವೇಸ್ ಹ್ಯಾವ್ ಎ ಪ್ರಾಪರ್ ಪ್ಲಾನಿಂಗ್ ಫಾರ್ ಯುವರ್ ಸ್ಟಡಿ. ಓಕೆ, ಸೊ ಅದಕ್ಕೆ ನಾವು ಇಲ್ಲಿ ಬಹಳ ನೀಟಾಗಿ ಇದ್ರ ಜೊತೆ ಇದಿಷ್ಟ ಕವರ್ ಮಾಡಿ ಅಂತ ತಿಳ್ಕೊಬೇಡ್ರಿ. ಇದ್ರ ಜೊತೆ ನಿಮಗೆ ಸೈನ್ಸ್ ಕ್ಲಾಸಸ್ ಐತಿ, GK ಕ್ಲಾಸಸ್ ನಿಮಗೆ ಸಿಗ್ತೈತಿ. ಆಮೇಲೆ ಕರೆಂಟ್ ಅಫೇರ್ಸ್ ಕ್ಲಾಸಸ್ ನಮ್ದ ಯೂಟ್ಯೂಬ್ ಚಾನಲ್ ಒಳಗಡೆ, ಓಕೆ, ಸುಮಿತ್ ಸರ್ ಮತ್ತೆ ರೇವತಿ ಮೇಡಮ್ ಕ್ಲಾಸ್ ಮಾಡ್ತಿದ್ದಾರೆ. ಸುಮಿತ್ ಸರ್ ಇಂಗ್ಲಿಷ್ ಮೀಡಿಯಂದಾಗ ಮಾಡ್ತಿದಾರ್ರಿ, ರೇವತಿ ಮೇಡಮ್ ಬೈ ಲ್ಯಾಂಗ್ವೇಜ್ ಮಾಡ್ತಿದಾರ್ರಿ. ಅವ್ರ ಕ್ಲಾಸಸ್ ನ ನೀವು ರೆಗ್ಯುಲರ್ಲಿ ಫಾಲೋ ಮಾಡ್ರಿ. ರೆಗ್ಯುಲರ್ಲಿ ಅವ್ರ ಕ್ಲಾಸಸ್ ಬರ್ತಿರ್ತೈತಿ ನಮ್ ಯೂಟ್ಯೂಬ್ ಚಾನಲ್ ಒಳಗಡೆ. ಸೊ ಅವನ್ನೆಲ್ಲಾ ಕ್ಲಾಸಸ್ ನ ನೀವು ಫಾಲೋ ಮಾಡ್ರಿ. ಆದಷ್ಟು ನೀವು ಡೈವರ್ಟ್ ಆಗ್ಬೇಡ್ರಿ, ದಟ್ ಈಸ್ ದಿ ಮೇನ್ ಪಾಯಿಂಟ್. ಓಕೆ, ಡೈವರ್ಟ್ ಆಗ್ಬೇಡ್ರಿ. ಓಕೆ, ಸೊ ಒಂದು ಸ್ಟಡಿ ಮಟೀರಿಯಲ್, ಒಂದು ಟೀಚರ್, ಒಂದು ಇನ್ಸ್ಟಿಟ್ಯೂಟ್, ಒಂದು ನೀಟಾಗಿ ನೋಟ್ಸ್, ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಸೆಟ್, ಇಷ್ಟು ನೀವು ಮಾಡ್ಕೊಂಡು ಅದನ್ನ ರಿಪೀಟಿವ್ ನಂಬರ್ ಆಫ್ ಟೈಮ್ಸ್ ರಿವಿಷನ್ ಮಾಡ್ರಿ. ಡೆಫಿನೆಟ್ಲಿ ನಿಮ್ ಸಕ್ಸಸ್ ಆಗ್ತೈತ್ರಿ. ಓಕೆ, ಡೆಫಿನೆಟ್ಲಿ ನಿಮ್ ಸಕ್ಸಸ್ ಆಗ್ತೈತ್ರಿ, ರೈಟ್. ಎಸ್, ಸೊ ದಟ್ಸ್ ಆಲ್ ಫ್ರಮ್ ಮೈ ಸೈಡ್, ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ನನಗೆ ನೀವು ಕಮೆಂಟ್ ಬಾಕ್ಸ್ ತಿಳಿಸೋದನ್ನ ಮರಿಬೇಡ್ರಿ. ವಿಲ್ ಮೀಟ್ ಅಗೇನ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.